ಗೆಳೆಯರೆ, ನಾವು ಕಳೆದ ವಾರದ ಎಪಿಸೋಡ್ಗಳಲ್ಲಿ ಧರ್ಮ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಒಬ್ಬರು ನಮಗೆ ಹೇಳಿದ್ರು, ಒಳ್ಳೆ ಕೆಲಸ ಮಾಡಬೇಕು ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ಧರ್ಮ ಅಂತ. ಇನ್ನೊಬ್ಬ ವ್ಯಕ್ತಿ ಹೇಳಿದ್ರು, ಮನುಷ್ಯನಲ್ಲಿರುವ ಗೊಂದಲ ಮತ್ತು ಕಲ್ಮಶವನ್ನು ಕಿತ್ತಾಕೋದೇ ನಿಜವಾದ ಧರ್ಮ ಅಂತ. ಇವತ್ತು ನಾವು ಈ ಎಪಿಸೋಡಲ್ಲಿ ಚರ್ಚೆ ಮಾಡೋದು ಪರಮಾದರಣೀಯರಾದ ಗುರುಗಳ ಜೊತೆ. ನನಗವ್ರ ಜೊತೆ ಮಾತಾಡಿದಾಗ ಏನು ಅರ್ಥ ಆಗುತ್ತಂದರೆ, ನಮ್ಮ ವಿಶ್ವಾಸ ಮತ್ತು ನಿಮ್ಮ ಶ್ರದ್ಧೆ ಮತ್ತು ಪೂರ್ತಿಯಾಗಿ ಶರಣಾಗೋದು ಇದೇ ಧರ್ಮ ಅಂತ. ನನಗೆ ಗೊತ್ತಿಲ್ಲ ಈ ವಿಷಯ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಮತ್ತು ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೋತಾರೆ ಅಂತ. ಆದರೆ ಗೆಳೆಯರೆ ನೋಡಿ, ನಾವು ಧರ್ಮದ ನಿಜವಾದ ಅರ್ಥವನ್ನು ಬೇರೆ ಬೇರೆ ವಿಶೇಷವಾದ ವ್ಯಕ್ತಿಗಳಿಂದ ತಿಳ್ಕೊಳ್ಳೋಣ ಮತ್ತು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ. ಮತ್ತು ನಿಮ್ಮ ಒಳಗಿರೋ ವಿವೇಕ ಯಾವುದು ಒಳ್ಳೆಯದು ಅಂತ ಅಂದ್ಕೊಂಡು ಅದನ್ನು ಸ್ವೀಕರಿಸುತ್ತೋ ಅದೇ ನಿಜವಾದ ಧರ್ಮ. ನಮಸ್ತೆ ಗೆಳೆಯರೆ, ಹೌ ಆರ್ ಯು ಟುಡೇ? ಈ ಸುಭಾಷ್ ಚಂದ್ರ ಶೋ ನನಗೆ ಗೊತ್ತಿಲ್ಲ ನೀವು ಮೊದಲೇ ನೋಡಿದಿರೋ ಇಲ್ವೋ, but it is completed 140 sessions, almost 100 situations, like your premier institute B.Y. Patil, across the country in 110 institutions of 20 states of India. ಇಲ್ಲಿ ತುಂಬ ಡಿಬೇಟ್ ಆಗ್ತಾ ಇದೆ. ವಾಟ್ ಈಸ್ ದ ಟ್ರೂ ಮೀನಿಂಗ್ ಆಫ್ ಧರ್ಮ ಅಂದರೆ ಧರ್ಮ. ನಾವು ಕಳೆದ 1.5 ವರ್ಷದಿಂದ ರಿಸರ್ಚ್ ಮಾಡ್ತಾನೆ ಇದ್ದೀವಿ. ಮೆಟ್ ಲಾಟ್ ಆಫ್ ಸ್ಕಾಲರ್ಸ್, ಲಾಟ್ ಆಫ್ ಪ್ರೊಫೆಸರ್ಸ್, ಲಾಟ್ ಆಫ್ ಸೇಜೀಸ್, ಈವನ್ ಇನ್ಕ್ಲೂಡಿಂಗ್ ಶಂಕರಾಚಾರ್ಯ. ವಿ ಗಾಟ್ ಅ ವೆರಿ ವೆರಿ ಡಿಫ್ರೆಂಟ್ ಮೀನಿಂಗ್ಸ್ ಆಫ್ ಧರ್ಮ ಫ್ರಾಮ್ ಮೆನಿ ಪೀಪಲ್. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಾನು ಪ್ರಶ್ನೆಗಳನ್ನು ಕೇಳಿದ್ರೆ ನೀವು, ಅಂದರೆ ಇಲ್ಲಿರೋ 10 ಜನಕ್ಕೆ ನಾವು ಈ ಪ್ರಶ್ನೆಯನ್ನು ಕೇಳಿದ್ರೆ ಆಡಿಟೋರಿಯಮಲ್ಲಿ, ನನಗೆ ಗೊತ್ತು ಆನ್ಸರ್ ಬೇರೆ ಬೇರೆ ಆಗಿರುತ್ತೆ ಅಂತ. ಯಾರಾದರೂ ಇದಕ್ಕೆ ಉತ್ತರ ಕೊಡ್ತೀರಾ? ನೀವೇ ಹೇಳಿ, ವಾಟ್ ಈಸ್ ಟ್ರೂ ಧರ್ಮ? ಯಾವ ಕೆಲಸ ನಮಗೋಸ್ಕರ ಅಂತ ಇರುತ್ತೋ ಅದು ಒಳಗಿಂದ ಅನ್ನಿಸ್ಬೇಕು, ಅದನ್ನ ಮಾಡಬೇಕು, ಅದೇನೇ ಧರ್ಮ. ಎನಿವನ್ ವಾಂಟ್ಸ್ ಟು ಸೇ? ನನ್ನ ಪ್ರಕಾರ ಧರ್ಮ ಮೀನ್ಸ್ ದ ವೇ ಆಫ್ ಲೈಫ್. ಇನ್ ದಟ್ ಪಾತ್ ಆಫ್ ಲೈಫ್ ಫ್ರಮ್ ಬರ್ತ್ ಟು ಡೆತ್, I should not be for my own living. I should not be encroaching others' likes or others' these things. I have to live a life by taking care of me. At the same time, I have to think of others to have not disturbing ಅಂದ್ರೆ others ನಿಮ್ಮ ಮಾತಿನ or ಅರ್ಥ harming live and them. let live Exactly. is the meaning of dharma. Sure. Okay. Sir, according to me, dharma is karma. What you are born to do, that is what you do righteously. That is what dharma is for me. Karma is equal to dharma according Yes. to you. Okay. When dharma is living in the present moment Living in the present moment. Okay, yeah. with full consciousness and awareness. Very good. If somebody asks you a question and keep a blank, karma ಮಾಡಿ ಫಲದ dash 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 ಮಾಡಬೇಡಿ. Is that coming on the screen? If you have to fill in the blanks. ಏನು ಹೇಳ್ತೀರಾ? Right. Yes. So it was easy. All of us, this is what we have been brought up with this. But lot of people have also again said this. Then no, this is wrong. Wrong interpretation of Lord Krishna's teaching. ಈ ರೀತಿ ಏನು ಬರ್ದಿಲ್ಲ ಭಗವದ್ಗೀತೆಯಲ್ಲಿ. ಈ ರೀತಿ ಹೇಳೋರು ಕೂಡ ಇದ್ದಾರೆ. And that has confused. They say, ಇಚ್ಛೆ ಮಾಡಲಿದ್ದೇನೆ ಕರ್ಮ ಹೇಗೆ ಮಾಡ್ತೀರಾ ನೀವು? ಅಂದರೆ ನಿಮಗೆ ಕೆಲಸ ಮಾಡೋಕ್ಕೆ ಇಚ್ಛೆನೇ ಇಲ್ಲ ಅಂದರೆ ಆ ಕೆಲಸನ ನೀವು ಹೇಗೆ ಮಾಡ್ತೀರಾ ಹೇಳಿ? ಹೌ ವಿಲ್ ಯು ಡೂ ದ್ಯಾಟ್ ಆ್ಯಕ್ಟ್? ಅದೇ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ ನಿಷ್ಕಾಮ ಕರ್ಮ ಯೋಗ. ಡಿಟ್ಯಾಚ್ಮೆಂಟ್ ಆಫ್ ಆಲ್ ದೀಸ್ ಆ್ಯಕ್ಷನ್ಸ್, ವಾಟ್ ಎವರ್ ಯು ವಿಲ್ ಡೂ, ಡೋಂಟ್ ಬಿ ಅಟ್ಯಾಚ್ಡ್ ಆ್ಯಂಡ್ ಬಿ ಡಿಟ್ಯಾಚ್ಡ್. ಆ್ಯಂಡ್ ಹೌ ಇಸ್ ದಟ್ ಪಾಸಿಬಲ್ ಈಸ್ ಕ್ವೈಟ್ ಕನ್ಫ್ಯೂಸಿಂಗ್. Let's see one more video on this. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ. ಸಾಮಾನ್ಯ ವ್ಯಕ್ತಿ ಹೇಳ್ತಾನೆ, ನಿನ್ ಕೆಲಸ ಮಾಡು, ಫಲದ ಇಚ್ಛೆ ಮಾಡಬೇಡ ಅಂತ. ಆದ್ರೆ ಇಚ್ಛೆಯ ಶಬ್ದನೇ ಇಲ್ಲ ಇದರಲ್ಲಿ. ಹಾಗಾಗಿ ಈ ವಾಕ್ಯದ ಅರ್ಥವನ್ನ ಬರೀ ಮೂರ್ಖರು ಮಾಡಿಟ್ಟಿದ್ದಾರೆ. ಇದರಲ್ಲಿ ಬರುತ್ತೆ ಕರ್ಮಣ್ಯೇವಾಧಿಕಾರಸ್ಯ, ಕರ್ಮದ ಮೇಲೆ ನಿನ್ಗೆ ಪೂರ್ತಿ ಅಧಿಕಾರ ಇದೆ. ಮಾ ಫಲೇಷು ಕದಾಚನ್, ಫಲದಲ್ಲಿ ಇಲ್ಲ.
ಫಲದ ಮೇಲೆ ಅಧಿಕಾರ ಇಲ್ಲ ನಿನಗೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನೋಡ್ಬೋದು. ಟು ಡೂ ಆ್ಯನ್ ಆ್ಯಕ್ಷನ್ ಈಸ್ ಇನ್ ಯುವರ್ ಕಂಟ್ರೋಲ್, ಆದರೆ ಏನು ರಿಸಲ್ಟ್ ಬರುತ್ತೋ ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇರೋದಿಲ್ಲ ನೋಡಿ. ದಿಸ್ ಈಸ್ ವಾಟ್ ಹೀಸ್ ವರ್ಡ್ಸ್. ಈಸ್ ಅ ಬಿಗ್ ಫಿಲಾಸಫರ್. ಸೊ ವಿ ಹ್ಯಾವ್ ಕ್ಯಾಪ್ಚರ್ಡ್ ಲಾಟ್ಸ್ ಆಫ್ ಪೀಪಲ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. Now I will show you the video of ours. Somebody you will love meet and discuss. It is spirituality which gives us the discrimination to be able to choose the right perspectives, to be able to seek situations in a certain way, which is most healthy and most healing to our hearts. Bhagavad Gita is not simply a philosophical treatise, but rather a call to action. ಗೀತೆಯು 3 ಥರದ ಕರ್ಮದ ಬಗ್ಗೆ ಮಾತಾಡುತ್ತೆ. ಕರ್ಮಣೋ ಯಪಿ ಬೋದ್ಧವ್ಯಂ, ಬೋದ್ಧವ್ಯಂ ಚ ವಿಕರ್ಮಣ, ಕರ್ಮಣಶ್ಚ ಬೋದ್ಧವ್ಯಂ, ಗಹನ ಕರ್ಮಣೋ ಗತಿ. One desire conquered is more satisfying than 1,000 desires fulfilled. Please join me welcoming ನಮಸ್ಕಾರ. ಗೌರಾಂಗ್ ಪ್ರಭು ಅವರೇ. ಆಶೀರ್ವಾದ ಮಾಡಿ. ನಮಸ್ತೆ, ಧನ್ಯವಾದಗಳು. ಎಸ್ ಗುರುಗಳೇ, ನಾವು ಚಿಕ್ಕವರಿಂದ ಕೇಳ್ಕೊಂಬಂದಿದ್ದೀವಿ. ಗುರುಗಳ ಅರ್ಥ ಅಂದರೆ ನಮ್ಮನ್ನು ಜ್ಞಾನದ ಕಡೆಗೆ ಕರ್ಕೊಂಡೋಗೋರು ಅಂತ. ಕತ್ತಲಿಂದ ಬೆಳಕಿನ ಕಡೆಗೆ ಕರ್ಕೊಂಡೋಗೋರು ಗುರುಗಳು. ನೀವು ಈಗ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೂತಿದ್ದೀರಾ, ಇಲ್ಲಿ ಎಲ್ಲ ಕಡೆಯಿಂದನೂ ಗುರುಗಳು ನಿಮಗೆ ಶಿಕ್ಷಣ ಕೊಡ್ತಾರೆ. ಮತ್ತು ಪ್ರಭುಗಳೇ, ನಿಮ್ಮನ್ನು ಗುರುಗಳು ಅಂದ್ಕೊಂಡು ನಾವು ನಮ್ಮ ಕನ್ಫ್ಯೂಷನ್ ಮತ್ತು ಗೊಂದಲಗಳನ್ನು ನಿಮ್ಮ ಮುಂದೆ ಹೇಳ್ತೀವಿ, ನೀವು ಅನುಮತಿ ಕೊಟ್ಟರೆ. ಮತ್ತು ಇವತ್ತು ನಾವು ಏನು ಮಾತಾಡ್ತೀವಿ ಅಂದರೆ ಶ್ರೀಮದ್ ಭಗವದ್ಗೀತೆ ಅನುಸಾರ ವಾಟ್ ಈಸ್ ದ ಟ್ರೂ ಮೀನಿಂಗ್ ಆರ್ ವಾಟ್ ವಿ ಕ್ಯಾನ್ ಸೇ ದ ಡೆಫಿನಿಷನ್ ಆಫ್ ಧರ್ಮ. ಮೊದಲನೇದಾಗಿ ಸುಭಾಷ್ ಅವರೇ, ತುಂಬ ಹೃದಯದ ಧನ್ಯವಾದಗಳು. ಸುಭಾಷ್ ಚಂದ್ರ ಶೋನಲ್ಲಿ ನನಗೆ ಆಮಂತ್ರಣ ಕೊಡಲಾಯಿತು. ಇವತ್ತು ಭಾರತದಲ್ಲಿ 70,000 ಆಸ್ಪತ್ರೆಗಳಿದೆ, ಆದರೆ ಹತ್ತತ್ರ 20 ಲಕ್ಷ ದೇವಸ್ಥಾನಗಳಿದೆ. ಮತ್ತು ಯುವ ಪೀಳಿಗೆ ನನ್ನನ್ನು ಕೇಳ್ತಾರೆ ದೇವಸ್ಥಾನ ಏನು ಅಂತ. ಆಗ ನಾನು ಹೇಳ್ತೀನಿ, ಶರೀರದ ನೋವನ್ನು ದೂರ ಮಾಡೋದಕ್ಕೆ ಆಸ್ಪತ್ರೆ, ಮನಸ್ಸಿನ ನೋವನ್ನು ದೂರ ಮಾಡೋದಕ್ಕೆ ಮನಸ್ಸಿನ ಆಸ್ಪತ್ರೆ ದೇವಸ್ಥಾನ. ಅದಕ್ಕೆ ದೇವಸ್ಥಾನದಲ್ಲಿ ಏನು ಔಷಧಿ ಸಿಗುತ್ತೆ ಅದನ್ನು ನಾವು ಹೇಳ್ತೀವಿ ಮಂತ್ರ. ಸೊ ಐ ಫೀಲ್ ದಟ್ ಟುಡೇ ಈಸ್ ಯಂಗ್ ಜನರೇಷನ್, although very closely connected to the technology, are in fact very highly spiritual. And what is important is to create the right context, give the right communication, and then automatically there will be a deep connection. The mind will magnify the problem beyond its scope. The past is unchangeable. The present is unexpected. The future is unpredictable. This is the reality, but the mind creates all these expectations, and the gap between expectation and reality creates stress and anxiety. What is the difference between current modern education and the knowledge and the ancient Sanatan Dharma wisdom? Everybody goes through problems. Everybody goes through difficulties. How many of you faced problems and difficulties? Raise your hand. ಎವ್ರಿವನ್. ಸೊ ನೋಡಿ, ಸಮಸ್ಯೆನ ಬಗೆಹರಿಸ್ಬೋದು ಮತ್ತು ಕಷ್ಟಗಳನ್ನು ಸಂಭಾಳಿಸ್ಬೋದು. ಅದೇ ನಮಗೆ ಮಾಡರ್ನ್ ಎಜುಕೇಷನ್ ಕಲಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಮತ್ತು ಬೇಕಾಗಿರೋ ಪ್ರತಿಭೆಗಳು ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಮ್ಯಾನೇಜ್ ಡಿಫಿಕಲ್ಟೀಸ್. ಆದರೆ ಇನ್ನೊಂದು ಕ್ಯಾಟಗರಿ ಇದೆ ವಿಚ್ ಇಸ್ ಬಿಯಾಂಡ್ ಪ್ರಾಬ್ಲಮ್ಸ್ ಆ್ಯಂಡ್ ಡಿಫಿಕಲ್ಟೀಸ್, ವಿಚ್ ಇಸ್ ಕಾಲ್ಡ್ ಕ್ರೈಸಿಸ್ ಆ್ಯಂಡ್ ಕೆಲಾಮಿಟೀಸ್. ಅ ಸನ್ ಫೇಲಿಂಗ್ ಇನ್ ಎಕ್ಸಾಮ್ ಇಸ್ ಅ ಪ್ರಾಬ್ಲಮ್. ಅ ಸನ್ ನಾಟ್ ಗೆಟಿಂಗ್ ಅಡ್ಮಿಷನ್ ಥ್ರೂ ವಂದನಾ ಅವರ ವೆರಿ ಸ್ಟ್ರಿಕ್ಟ್ ಅಡ್ಮಿಷನ್ ಪ್ರೊಸೀಜರ್, ಅದು ಡಿಫಿಕಲ್ಟಿ ಇರ್ಬೋದು. ಬಟ್ ದ ಸನ್ ಸಡನ್ಲಿ ಡೈಯಿಂಗ್ ಬಿಕಾಸ್ ಆಫ್ ಅನ್ ಆಕ್ಸಿಡೆಂಟ್, ಬಿಕಾಸ್ ಆಫ್ ಅನ್ ಡಿಸೀಸ್, ಇಟ್ಸ್ ಅ ಕ್ರೈಸಿಸ್, ಇಟ್ಸ್ ಅ ಕೆಲಾಮಿಟಿ. ಹಿ ಕೆನಾಟ್ ಬಿ ಬ್ರಾಟ್ ಬ್ಯಾಕ್. ಸೊ ಗುರುಜಿ, ನೀವೇನು ಹೇಳ್ತೀರಾ? ನಮ್ಮ ಬ್ರೈನ್ ಬೇರೆ ಸಿಚುವೇಶನ್ಗಳಲ್ಲಿ ಬೇರೆ ಥರ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಪ್ಲೀಸ್? ಅದೇ ನೀವು ಬರೋದಕ್ಕಿಂತ ಮುಂಚೆ ನಾನು ಎಲ್ಲರ ಜೊತೆ ಮಾತಾಡ್ತಿದ್ದೆ. ಅದೇ ನ್ಯೂರೋ ಸೈನ್ಸ್ tells us differently. Our mind function differently, and everybody. We have two brains, left and right.
right brain mostly not being used. And what you are saying, 1.5 education is developing the right brain, but not there is education systems don't have a place yet. Even families are forgotten that. So how do we bring back them, Guruji? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ನೋ ಪೀಪಲ್ ಆಲ್ವೇಸ್ ಆಸ್ಕ್ ಮೀ, ವೈ ಯು ಆರ್ ರನ್ನಿಂಗ್ ಸೋ ಮೆನಿ ಟೆಂಪಲ್ಸ್? ಯು ವಾಂಟ್ ಟು ಬ್ರಿಂಗ್ ಎವ್ರಿಬಡಿ ಆ್ಯಂಡ್ ಮೇಕ್ ದೆಮ್ ಪಾರ್ಟ್ ಆಫ್ ದ ಟೆಂಪಲ್ ಆರ್ ವಾಟ್? ಎಲ್ಲರೂ ದೇವಸ್ಥಾನದಲ್ಲಿ ತುಂಬಿಸ್ಬೇಕಂತಿದ್ದೀರಾ? ಒಬ್ಬ ಸ್ಟೂಡೆಂಟ್ಗೆ ನಾನು ಪ್ರಸಾದವನ್ನು ಕೊಡ್ತಾ ಇದ್ದೆ. ನಾನು ಹೇಳಿದೆ ಪ್ರಸಾದ ತಗೋ, ಅವನು ಹೇಳ್ದ ಬೇಡ ಬೇಡ ನಾನು ತೊಗೊಳಲ್ಲ. ನಾನು ಕೇಳಿದೆ ಏನಾಯ್ತಪ್ಪ, ಪ್ರಸಾದ ಬೇಡ ಅನ್ನೋನು ನೀನು ಮೊದಲನೇ ವ್ಯಕ್ತಿ, ಪ್ರಸಾದನ ಯಾಕೆ ತೊಗೊಳಲ್ಲ? ಹೇಳ್ದ ನನಗೆ ಭಯ ಆಗತ್ತೆ, ಇದನ್ನು ತೊಗೊಂಡ್ರೆ ನಂದು ನಿಮ್ಮ ಥರನೇ ಹೇರ್ ಸ್ಟೈಲ್ ಆಗಿಬಿಡುತ್ತೆ ಅಂತ. ನಾನು ಹೇಳಿದೆ ಅಲ್ಲಪ್ಪ, ನಾವು ದೇವಸ್ಥಾನನ ನಡೆಸ್ತಾ ಇರೋದು ನೀವು ಇಲ್ಲಿ ಬಂದು ಸೇರ್ಕೊಂಬಿಡಿ ಅಂತಲ್ಲ. ನಾವು ನಡೆಸ್ತಾ ಇರೋದು ಏನಕ್ಕಂದ್ರೆ ನೀವು ಬಂದು ಇಲ್ಲಿ ಪ್ರೇರಣೆ ತಗೊಂಡು ನಿಮ್ಮ ಮನೆಯನ್ನು ದೇವಸ್ಥಾನವನ್ನಾಗಿ ಮಾಡೋದಕ್ಕೋಸ್ಕರ. Very good. ಮತ್ತೆ ನೀವು ನಿಮ್ಮ ದೇವಸ್ಥಾನ, ನಿಮ್ಮ ಮನೆಯನ್ನು ದೇವಸ್ಥಾನ ಮಾಡಬೇಕು ಅಂದರೆ ಅದಕ್ಕೆ 3 ಪಾಯಿಂಟ್ಸ್ ಮುಖ್ಯವಾಗಿದೆ. 3 ಬದಲಾವಣೆ ಮಾಡಿದ್ರೆ ನಿಮ್ಮ ಮನೆ ದೇವಸ್ಥಾನ ಆಗಿಬಿಡುತ್ತೆ. ಮೊದಲನೇದು, ನೀವು ನಿಮ್ಮ ಮನೆಯೊಳಗೆ ಧ್ಯಾನ ಮಾಡಬೇಕಾಗತ್ತೆ. ಮೊದಲನೇ ಕಾಂಪೊನೆಂಟ್ ಏನು? ಧ್ಯಾನ. ಪ್ರತಿದಿನ ಸ್ವಲ್ಪ ಸಮಯ ತಗೊಂಡು ಪ್ರಾರ್ಥನೆ ಮಾಡಿ, ಮಂತ್ರಗಳನ್ನು ಜಪಿಸಿ, ಮೆಡಿಟೇಷನ್ ಮಾಡಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನನ್ನ ಅಹಂಕಾರವನ್ನು ಮೀರಿ ನಾನು ಅರ್ಥ ಮಾಡ್ಕೊಳ್ಬೇಕು, ನಾನು ಒಂದು ಆತ್ಮವಾಗಿದ್ದೀನಿ, ಆದರೆ ಒಬ್ಬ ದೇವರು ಇದ್ದಾನೆ. ಹಾಗಾಗಿ ಗೀತೆಯಲ್ಲಿ 5 ಟಾಪಿಕ್ಸ್ ಇದೆ: ದೇವರು, ಜೀವಿಗಳು, ಪ್ರಕೃತಿ, ಕಾಲ, ಕರ್ಮ. ಯಾವಾಗ ಜೀವಿಗಳಿಗೆ ಅನ್ಸುತ್ತೆ ನಾನೇ ಪ್ರಕೃತಿ ಮೇಲೆ ಕಾಲ, ಕರ್ಮ ಶೋಷಣೆ ಮಾಡ್ತಿದ್ದೀನಿ ಅಂತ, ಅವನಿಗೆ ಹೇಳ್ತಾರೆ ಭೋಗಜೀವಿ. ಆದರೆ ಅವನಿಗನ್ಸುತ್ತೆ ನಾನು ಎಲ್ಲ ಪ್ರಯತ್ನ ಮಾಡಿ ಕೂಡ ನನಗೆ ಎಲ್ಲವೂ ವಿಪರೀತವಾಗಿ ಹೋಗ್ತಿದೆ ಅಂದಾಗ ಅವನು ನೋಡ್ತಾನೆ. ಆಗ ಅವನು ಅರ್ಥ ಮಾಡ್ಕೊಳ್ತಾನೆ ಮೇಲಿಂದ ಒಂದು ದೇವ್ರ ತತ್ವ ಇದೆ ಅಂತ. ಯಾವಾಗ ದೇವ್ರ ಜೊತೆ ಜೀವಿಗಳು ಸೇರ್ಕೋತಾರೆ ಅವ್ರನ್ನ ಹೇಳ್ತಾರೆ ಜೋಗಿ. ಆದ್ರಿಂದ ಮನೆಯಲ್ಲಿ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದಾಗ ಪ್ರತಿದಿನ ಬೆಳಗಿನ ಹೊತ್ತು. ಹಾಗಾಗಿ ಇದು ಮೊದಲನೇ ಪ್ರಕ್ರಿಯೆ. ಎರಡನೇದು, ನೀವು ಮಾಡಬೇಕಾಗಿರೋದು ಚಿಂತನೆ. ಹೇಗೆ? ಗೀತೆಯನ್ನು ತಗೊಳ್ಳಿ, ಭಾಗವತವನ್ನು ತಗೊಳ್ಳಿ, ಎಷ್ಟೊಂದು ಗ್ರಂಥಗಳಿದೆ ನಮ್ಮದು. ಆ ಗ್ರಂಥಗಳನ್ನು ಓದಿ. ಹೇಗೆ ಸರ್ ಹೇಳ್ತಾ ಇದ್ರು, ಕೇಸ್ ಸ್ಟಡಿ ಮೆಥಡ್. ಪುರಾಣ ಏನು? ಕೇಸ್ ಸ್ಟಡಿ. ರಾಮಚಂದ್ರ ಅವರು ನಾಳೆ ರಾಜ ಆಗಕ್ಕೆ ಹೋಗ್ತಿದ್ದಾರೆ. ಇವತ್ತು ಅವ್ರಿಗೆ ಘೋಷಣೆ ಸಿಕ್ಬಿಡ್ತು ವನವಾಸ. ಅದೇ ಇವತ್ತಿನ ವ್ಯಕ್ತಿ ಆಗಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೋತಿದ್ದ. ನಾಳೆ ಪ್ರಮೋಷನ್ ಸಿಗತ್ತೆ ಅಂತ ಗೊತ್ತಾಯಿತು, ಆದರೆ ಇವತ್ತು ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಹಾಗಾಗಿ ದೇವರು ಹೇಳಕ್ಕೆ ಹೊರಟಿದ್ದಾರೆ, ಅಲ್ಲಪ್ಪ, ಸಂಪತ್ತನ್ನು ಜಾಸ್ತಿ ಮಾಡು ಮತ್ತು ವಿಪತ್ತನ್ನು ಕಮ್ಮಿ ಮಾಡು, ಇದನ್ನೇ ಚಿಂತೆ ಅಂತ ಹೇಳೋದು. ಚಿಂತನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ನನ್ನ ಜೀವನದಲ್ಲಿ ಸಮಸ್ಯೆಗಳು ನಡೀತಾ ಇದೆ, ಅದಕ್ಕಿಂತ ಜಾಸ್ತಿನೇ ಪೂರ್ವ ಕಾಲದಲ್ಲಿ ರಾಮ ಮತ್ತು ಕೃಷ್ಣ ಮತ್ತು ಪಾಂಡವರು ಇತ್ಯಾದಿ ತುಂಬ ಅನುಭವಿಸಿದ್ರು. ಚಿಂತನೆ ಮಾಡೋ ಅವಶ್ಯಕತೆ ಇದೆ. ಅದಕ್ಕೆ ಗೀತೆ ಓದೋ ಅವಶ್ಯಕತೆಯೂ ಇದೆ. ನಾನೊಬ್ಬ ಸಜ್ಜನರಿಗೆ ಗೀತೆಯನ್ನು ತೋರಿಸ್ತಾ ಇದ್ದೆ, ಲೋಕಲ್ ಟ್ರೈನಲ್ಲಿ ಮಾರ್ತಾ ಇದ್ದೆ ಗೀತೆಯನ್ನು. ಅವನು ಗೀತೆ ನೋಡ್ಕೊಂಡು ಕೇಳ್ತಾನೆ, ಈ ಗೀತೆ ಫ್ರೀನಾ ಅಂತ. ನಾನು ಹೇಳಿದೆ, ಇಲ್ಲ, ಇದು 70 ರೂಪಾಯಿ ಆಗುತ್ತೆ ಅಂತ. ಅವನು ಹೇಳ್ತಾನೆ, ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಫ್ರೀಯಾಗಿ ಹೇಳ್ದ ಅಂತ. ನೀವು 70 ರೂಪಾಯಿನ ಯಾಕೆ ತೊಗೊಳ್ತಿದ್ದೀರಾ? ನಾನು ಹೇಳಿದೆ, ಸರ್, ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಕುರುಕ್ಷೇತ್ರದಲ್ಲಿ ಹೇಳ್ದ, ಆದರೆ ಇದು ಮುಂಬೈ 70 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗತ್ತೆ ಅಂತ. ಮೊದಲನೇದಾಯಿತು ಧ್ಯಾನ, ಎರಡನೇದು ಚಿಂತನೆ, ಮತ್ತು ಮೂರನೇದು ಎಲ್ಲದಕ್ಕಿಂತ ಮಹತ್ವಪೂರ್ಣ, ನಿಮ್ಮ ಅನ್ನ. ಹೇಗೆ ಅನ್ನ ಅದೇ ರೀತಿ ಮನಸ್ಸು. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಸ್ಮೃತಿ, ಸ್ಮೃತಿಲಂಹೆ ಸರ್ವಗ್ರಂಥಿನಂ ವಿಪ್ರಮೋಕ್ಷ. ಹಾಗಾಗಿ ಈ ಮೂರನ್ನೂ ಸಮನ್ವಯವನ್ನು ನಾವು ಮಾಡಿದಾಗ, ಆಗ ಇವ್ರು ಹೇಳಿದಾಗೆ ಮಾನಸಿಕ ಶಾಂತಿ ಹೇಗಾಗತ್ತೆ? ಯಾವಾಗ ಮನಸ್ಸಿನ ಭಾರ ಕಮ್ಮಿ ಆಗತ್ತೆ, ಮನಸ್ಸು ಶೇಪಲ್ಲಿ ಬರುತ್ತೆ. ಕಸರತ್ ಮಾಡದೆ ಆಗಲ್ಲ ಅಲ್ವಾ? ಭಾರವನ್ನು ಕಮ್ಮಿ ಮಾಡಬೇಕು ಅಂದರೆ ಸ್ವಲ್ಪ ಇನ್ಪುಟ್ ಮೇಲೂ ಗಮನ ಕೊಡಬೇಕಾಗತ್ತೆ, ಸ್ವಲ್ಪ ಔಟ್ಪುಟ್ಟು ಮಾಡಬೇಕಾಗತ್ತೆ. ಹಾಗಾಗಿ ಮಾನಸಿಕ ರೂಪದಲ್ಲಿ ವ್ಯಾಯಾಮ ಮಾಡೋದು ಅವಶ್ಯಕವಾಗಿದೆ. ಇದನ್ನು ಗೀತೆಯಲ್ಲಿ ಹೇಳಿದ್ದಾರೆ. ಹೌದು ಗುರುಗಳೇ, ದೇವಸ್ಥಾನಕ್ಕೆ ಹೋಗೋ ಲಾಭನೂ ಇದೆ. ನಾವೊಂದು ಸ್ಟಡಿ ಮಾಡಿದ್ವಿ, ಅದ್ರ ಥ್ರೂ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಆ ವ್ಯಕ್ತಿ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅಲ್ಲಿರೋ ದೇವತೆ ಅಥವಾ ಅಲ್ಲಿರೋ ದೇವರು ಅಥವಾ ಒಂದು ಶಕ್ತಿ ಮುಂದೆ ಹೇಳ್ಕೋತಾರೋ ಮನಸ್ಸಿನಲ್ಲಿ ಒಂದು ಪ್ರಕಾರದ ಒಂದು ಸಮಾಧಾನ ಸಿಕ್ಬಿಡುತ್ತೆ. ಅದೇ ನಾನು ನನ್ನ ಸಮಸ್ಯೆಯನ್ನು ನನಗಿಂತ ಶಕ್ತಿಶಾಲಿಯಾಗಿರೋರ ಮುಂದೆ ಇಟ್ಟಿದ್ದೀನಿ ಅನ್ನೋದು. ಅದಕ್ಕೆ ಅವರು ನಂಗೆ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ
ಅದಕ್ಕೆ ನನ್ನ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಎಲ್ಲಿ ನೀವು ವೆನ್ ಎವರ್ ಯು ಬಿಲೀವ್ ಇನ್ ಸಮಥಿಂಗ್, ಯುವರ್ ಬಿಲೀಫ್ ಸಿಸ್ಟಮ್ that works and nature will help you. Ashte. That is the help which we get from the temple. I have seen lots of people. So I'll just add to what sir has said. What is prayer? ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ಮಲ್ಲಿ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀರಾ ಇಲ್ಲ ಯಾವುದಾದ್ರೂ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತೀರಾ? ಪ್ರಾರ್ಥನೆಯ ಮೂಲ ಅರ್ಥ ಏನು? ಗೀತೆಯ ಪ್ರಕಾರ ಅದನ್ನು ನಾನು 2 ನಿಮಿಷದಲ್ಲಿ ಹೇಳ್ತೀನಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ಭಯ ಉತ್ಪತ್ತಿಯಾಗುತ್ತೆ, ಚಿಂತೆ ಉತ್ಪತ್ತಿಯಾಗುತ್ತೆ, ಅಸುರಕ್ಷತೆಯ ಭಾವನೆ ಉತ್ಪತ್ತಿಯಾಗುತ್ತೆ. ನಾನು ಹೇಳೋದು ಚಿತೆ ಮತ್ತು ಚಿಂತೆಯ ನಡುವಿನಲ್ಲಿ ಒಂದೇ ಬಿಂದು ಇರೋದು. ಕರೆಕ್ಟ್ ದುರ್ಬಲೆ, ಕರೆಕ್ಟ್. ಚಿತೆ ಮೃತದೇಹವನ್ನು ಮೃತ್ಯುವಿನ ನಂತರ 1 ಬಾರಿ ಸುಡುತ್ತೆ, ಆದರೆ ಚಿಂತೆ ಜೀವಂತವಾಗಿರೋ ವ್ಯಕ್ತಿನ ಜೀವನ ಪೂರ್ತಿ ಕ್ಷಣ ಕ್ಷಣನೂ ಸುಡುತ್ತೆ. ಹೌದು, ನಿಜ ಚಿಂತೆ ಹೇಳ್ತೀರ. ತುಂಬಾ ಅಪಾಯಕಾರಿ. ಹಾಗಾಗಿ ಈ ಚಿಂತೆ ಮತ್ತೆ ಭಯದ ಹಿಂದೆ ಮೂಲ ಕಾರಣವೇನು? What is the root cause of fear? Change. Any change which is going to happen is going to cause fear. What kind of change? Change in identity against our expectation. ದೇಹವನ್ನು ತಗೊಂಡು ನನ್ನ ಐಡೆಂಟಿಟಿ ಸ್ವಸ್ಥವಾಗಿದ್ದೀನಿ, ಸುಂದರವಾಗಿದ್ದೀನಿ, ಯೌವನದಿಂದ ತುಂಬಿದ್ದೀನಿ, ಧನವನ್ನು ತಗೊಂಡು ನನ್ನ ಹತ್ರ ಧನ ಇದೆ, ಯಶಸ್ವಿ ಆಗಿದ್ದೀನಿ, ಜನರು ನನ್ನ ಸ್ವೀಕಾರ ಮಾಡ್ತಾರೆ, ಕರಿಯರ್ನ ತಗೊಂಡು ನನ್ನ ಇಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ಗಂಡ ಹೆಂಡತಿಲಿ ನಾನು ಒಳ್ಳೆ ಒಬ್ಬ ತಂದೆ ಆಗಿದ್ದೀನಿ, ಒಳ್ಳೆ ಗಂಡ ಆಗಿದ್ದೀನಿ, ಒಳ್ಳೆ ಹೆಂಡತಿ ಆಗಿದ್ದೀನಿ. ಈ ಎಲ್ಲ ಭಾವನೆಗಳು ಯಾವಾಗ ಬದಲಾಗತ್ತೆ, ಈ ಪರಿವರ್ತನೆಯನ್ನು ತಗೊಂಡು ಒಳಗಡೆ ಭಾವನೆ ಉತ್ಪತ್ತಿಯಾಗತ್ತೆ, ಅದು ಚಿಂತೆ ಮತ್ತು ಭಯದ್ದು. ICUಲಿ ಹೋಗಿದ್ದೀನಿ, ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಯಾಕೆಂದರೆ ನನಗೆ ಪ್ರಮೋಷನ್ ಸಿಕ್ಕಿಲ್ಲ. ನಾವು ನೋಡಿದಾಗ ಇಡೀ ದಿನ ಈ ಎಲ್ಲ ಐಡೆಂಟಿಟಿಗಳು ಬದಲಾಗಕ್ಕೆ ಹೋಗ್ತಾ ಇದೆ. ಒಂದು ಐಡೆಂಟಿಟಿ ಯಾವಾಗಲೂ ಬದಲಾಗೋದಿಲ್ಲ. ನಾನು ಆತ್ಮ, ಅವನು ಪರಮಾತ್ಮ, ಭಗವಂತ. ಆತ್ಮ ಮತ್ತು ಪರಮಾತ್ಮ ನಡುವೆ ಸನಾತನದ ಸೇವೆಯ ಸಂಬಂಧ ಮುಂದುವರಿತಾನೆ ಇರುತ್ತೆ. ಇದನ್ನೇ ಹೇಳ್ತಾರೆ ಸನಾತನ ಧರ್ಮ ಅಂತ. ಪ್ರಾತಃ ಕಾಲದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಿರ್ತೀವಿ. ದಿನದ 12 ಗಂಟೆಯಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಷ್ಟು ಆಗ್ಬಿಡ್ಲಿ ದೇವ್ರೆ. ಆದರೆ ನನಗೆ ಗೊತ್ತಿದೆ ನಮ್ಮ ಸಂಬಂಧ ಯಾವತ್ತೂ ಬದಲಾಗೋದಿಲ್ಲ ಅಂತ. ನೀವು ಯಾವಾಗ ಶಾಶ್ವತ ಭಾವನೆಯೊಂದಿಗೆ ಹೊರಟಾಗ, ಪ್ರೇಯರ್ ಇಸ್ ದ ವ್ಯಾಕ್ಸಿನ್ ಅಗೇನ್ಸ್ಟ್ ದ ವೈರಸ್ ಆಫ್ ಚೇಂಜ್. So you begin the day with prayer and you go out with full confidence to face any kind of change. And that's the reason why people go to the holy places. And that's why the numbers are growing. Because they realize what is that power I'm getting, that things may change in my life. But this relation will never change and no power can hinder that. Thank you. ಅದಕ್ಕೆ ಗುರುಜಿ ಜನ ಹೀಗೆ ಹೇಳ್ತಾರ, ಹಿ ಈಸ್ ಎ ಗಾಡ್ ಫೇರಿಂಗ್ ಪರ್ಸನ್. ಇದನ್ನ ಯಾಕೆ ಹೇಳ್ತಾರೆ? ಯಾಕೆ ಗಾಡ್ ಲವಿಂಗ್ ಪರ್ಸನ್ ಅಂತ ಹೌದು, ಹೇಳಲ್ಲ? ಒಳ್ಳೆ ಪ್ರಶ್ನೆನ ನಾವು ಕೇಳಿದ್ರಿ. ಯಾರ ಜೊತೆ ಕೂಡ ಮಾತಾಡಿದ್ರು ಅವ್ರು ಹೇಳೋದು ಹಿ ಸೋ ಅಂಡ್ ಸೋ ಗಾಡ್ ಫೇರಿಂಗ್ ಪರ್ಸನ್ ಅಂತ. ವೈ ಗಾಡ್ ಫೇರಿಂಗ್? Right. ನಾವು ಫಿಯರ್ ಇಟ್ಕೊಂಡು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕಾ? ಇಲ್ಲ ಅಂದ್ರೆ ಶಿಕ್ಷೆ ಕೊಟ್ಬಿಡ್ತಾರೆ ಆ ದೇವ್ರು. ನೀವು ಮೊದಲನೇ ಪ್ರಶ್ನೆ ಏನು ಕೇಳಿದ್ರಿ, ವಾಟ್ ಇಸ್ ಧರ್ಮ? ಹೌದು, ಆ ಆ ಪ್ರಶ್ನೆ ಇನ್ನೂ ಇದೆ ಗುರುಗಳೇ. ಈ 2 ಪ್ರಶ್ನೆ ಅದೇ ಜೊತೆ ನಾನು ಶ್ರೀಮದ್ ಕನೆಕ್ಟ್ ಮಾಡ್ತೀನಿ. ಭಗವದ್ಗೀತೆಯಲ್ಲಿ ರಿಯಲ್ ಡೆಫಿನಿಷನ್ ಧರ್ಮದ ಬಗ್ಗೆ ಏನಿದೆ? ಈ ಧರ್ಮ ಮತ್ತೆ ನೀವೀಗ ಗಾಡ್ ಫಿಯರಿಂಗ್ ಅಂತ ಹೇಳಿದ್ರಿ, ಹೌದು. ಎರಡನ್ನ ನಾನು ಕನೆಕ್ಟ್ ಮಾಡಿ ಆನ್ಸರ್ ಹೌದೌದು, ಕೊಡ್ತೀನಿ. ಹೇಳಿ. ಸೊ ನಾರ್ಮಲಿ ಧರ್ಮವನ್ನ ಜನ ಹೇಳ್ತಾರೆ ಆಕ್ಷನ್ ಇಲ್ಲ ಡ್ಯೂಟಿ. ಆದ್ರೆ ಧರ್ಮವು ಭಗವದ್ಗೀತೆ ಪ್ರಕಾರ 3 ಅಂಶಗಳಿವೆ. 3 ಅಂಶ ಏನು? ಮೊದಲನೇದು ಪ್ಯೂರಿಟಿ ಇನ್ ಪ್ರೊಕ್ಲಿವಿಟಿ, ನಮ್ಮ ಒಳಗೆ ಪ್ರೇರಣೆಗಳ ಶುದ್ಧತೆ. 4 ಹಂತಗಳಲ್ಲಿ ಪ್ರೇರಣೆ ಇರುತ್ತೆ. ಮೋಟಿವೇಶನ್ ಯಾ ಇಂಟೆನ್ಷನ್. ಎಲ್ಲದಕ್ಕಿಂತ ಮುಂಚೆ ಇರೋ ಇಂಟೆನ್ಷನ್ ಸರ್ ಹೇಳಿದಾಗೆ ಫಿಯರ್, ನಾನು ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀನಿ ಅದಕ್ಕೆ ಓದಬೇಕು, ಫಿಯರ್. ಎರಡನೇದು, ಇಲ್ಲ ನನಗೆ ಸಂಬಳ ಜಾಸ್ತಿ ಆಗಿಬಿಡತ್ತೆ ಅದಕ್ಕೆ ನಾನು ಕೆಲಸ ಮಾಡ್ತೀನಿ, ಡಿಸೈರ್. ಅದ್ರ ಮೇಲೆ ಸೆನ್ಸ್ ಆಫ್ ಡ್ಯೂಟಿ, ಇದು ನನ್ನ ಕರ್ತವ್ಯ, ನಾನು ಇದನ್ನು ಮಾಡಬೇಕು ಎಷ್ಟೇ ಕಷ್ಟ ಆದರೂ. ಮತ್ತು 4ನೇದು ಲವ್. ಲವ್ವಿನ ಅರ್ಥ ಏನು? ಇನ್ ಎವ್ರಿ ರಿಲೇಷನ್ಶಿಪ್ ದೇರ್ ಸ್ಕೇರ್ಸಿಟಿ, ಇಂಪಿಡಿಮೆಂಟ್, ಡಿಸ್ಕಂಫರ್ಟ್ ಅಂಡ್ ಅನ್ಹ್ಯಾಪಿನೆಸ್. ಸ್ಟಿಲ್ ರಿಲೇಷನ್ಶಿಪ್ ಕಂಟಿನ್ಯೂಸ್, ದಟ್ ಇಸ್ ಕಾಲ್ಡ್ ಲವ್. ಪ್ರಗಾಢ ಪ್ರಮೇರ ಈ ಸ್ವಭಾವ ಆಚಾರ, ನಿಜ ದುಃಖ ವಿಜ್ಞಾಧೀರ ನ ಕರೇ ವಿಚಾರ. ನಿಸ್ವಾರ್ಥ ಸೇವೆ, ಅನ್ಯರಿಗೆ ಪ್ರೀತಿಯನ್ನು ಕೊಡೋದು, ಅದನ್ನು ನಾವು ಹೇಳ್ತೀವಿ ಲವ್. ಅದಕ್ಕೆ ಪ್ಯೂರಿಟಿ ಇನ್ ಅವರ್ ಪ್ರೊಕ್ಲಿವಿಟಿ ಆರ್ ಇಂಟೆನ್ಷನ್, ದಟ್ ಈಸ್ ದ ಫಸ್ಟ್ ಆಸ್ಪೆಕ್ಟ್ ಆಫ್ ಡ್ಯೂಟಿ ಆಫ್ ಧರ್ಮ. ಶುದ್ಧತೆ ನಮ್ಮ ಪ್ರೇರಣೆಗಳಲ್ಲಿ. ಎರಡನೇ ಆಸ್ಪೆಕ್ಟು ಸ್ಟೆಬಿಲಿಟಿ ಇನ್ ಐಡೆಂಟಿಟಿ.
ನಾವು ಹೇಳ್ದಾಗೆ ನಮ್ಮ ಐಡೆಂಟಿಟಿ ಬದಲಾಗ್ತಾ ಇರುತ್ತೆ. ಆತ್ಮಜಾಯ ಸುತಾಗಾರ ಪಶುದ್ರವಿಣ ಬಂಧುಷು. ನನ್ನ ಶರೀರ, ನನ್ನ ಪತಿ ಪತ್ನಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಗಾಡಿ, ನನ್ನ ಧನ, ಸಾಮಾಜಿಕ ಸ್ವೀಕೃತಿ, ನನ್ನ ಕೆರಿಯರ್, ಈ 8 ಪ್ರಕಾರದ ನಮ್ಮ ಐಡೆಂಟಿಟೀಸ್ ಇಡೀ ದಿನ ಮೇಲೆ ಕೆಳಗಡೆ ನಡೀತಾನೆ ಇರುತ್ತೆ. ವಿ ಆರ್ ಜಗ್ಲಿಂಗ್ ಬಿಟ್ವೀನ್ ದೀಸ್ ಐಡೆಂಟಿಟೀಸ್ 24/7. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಅಪ್ಪ ಅರ್ಜುನ, ನಿಮ್ಮ ಸ್ವಭಾವ ಕ್ಷತ್ರಿಯವಾಗಿದೆ, ಸ್ವಧರ್ಮ ಕ್ಷತ್ರಿಯವಾಗಿದೆ. ಇದೆರಡೂ ಅಲ್ಲದೆ ಒಂದು ಸ್ವರೂಪ ಇದೆ, ಆತ್ಮ, ಅದು ಬದಲಾಗೋದಿಲ್ಲ. ಅದನ್ನು ನಾನೀಗ ಹೇಳಿದೆ ನಿಮಗೆ. ದಟ್ ಈಸ್ ಕಾಲ್ಡ್ ಸ್ಟೆಬಿಲಿಟಿ ಇನ್ ಐಡೆಂಟಿಟಿ. ಸೊ ವೆನ್ ದೆರ್ ಇಸ್ ಪ್ಯೂರಿಟಿ ಇನ್ ಪ್ರೊಕ್ಲಿವಿಟಿ, ಸ್ಟೆಬಿಲಿಟಿ ಇನ್ ಐಡೆಂಟಿಟಿ, ದೆನ್ ದೆರ್ ಇಸ್ ಕನ್ಸಿಸ್ಟೆನ್ಸಿ ಇನ್ ಆಕ್ಟಿವಿಟಿ. ಈ 3 ಉಪಕ್ರಮಗಳನ್ನು ಸಂಯೋಜಿಸಿದಾಗ ಆಗಾಗತ್ತೆ ಧರ್ಮ. ಅದಕ್ಕೆ ನೀವು ಹೇಳಿದಾಗ ಜನ ಗಾಡ್ ಫಿಯರಿಂಗ್ ಆಗಿರ್ತಾರೆ. ಅವ್ರು ಅರ್ಥ ಮಾಡ್ಕೋಬೇಕು, ಫಿಯರ್ನ ಮುಂದೆ ಡಿಸೈರ್ ಇದೆ, ಅದ್ರ ಮುಂದೆ ಡ್ಯೂಟಿ ಇದೆ, ಅದ್ರ ಮುಂದೆ ಲವ್ ಇದೆ. ಮತ್ತಿದೇ ಮಾತನ್ನ ಭಗವಂತ ಅರ್ಜುನನಿಗೆ ಗೀತೆಯ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಯಾವ ಕಾನ್ಫ್ಲಿಕ್ಟ್ ಅರ್ಜುನನ ಒಳಗೆ ನಡೀತಾ ಇತ್ತು, ಆಂತರಿಕವಾಗಿ ನಡೀತಾ ಇತ್ತು, ಇಟ್ ವಾಸ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ದುರ್ಯೋಧನ ನೋಡಿ ಅರ್ಜುನನಿಗನಿಸ್ತು, ಮುಗಿಸ್ಬಿಡ್ತೀನಿ. ಭೀಷ್ಮನನ್ನ ನೋಡಿ ಇವರು ಪಿತಾಮಹ, ಇವರನ್ನ ಪ್ರೀತಿ ಮಾಡಬೇಕು ಅನ್ನಿಸ್ತು. ದ್ರೋಣಾಚಾರ್ಯರನ್ನ ನೋಡಿ ಇವರು ಗುರುಗಳು, ಇವರನ್ನ ಗೌರವಿಸ್ತೀನಿ. ಅರ್ಜುನನ ಒಳಗೆ ಆ 3 ಐಡೆಂಟಿಟೀಸ್ಗಳು ಗೊಂದಲ ಮಾಡ್ತಾ ಇದ್ವು. ನಾನು ಯೋಧನ, ಶಿಷ್ಯನ, ಇಲ್ಲ ಮೊಮ್ಮಗನ? ಈ 3 ಐಡೆಂಟಿಟೀಸ್ಗಳು ತನ್ನೊಳಗಡೆನೇ ಯುದ್ಧ ಮಾಡ್ತಾ ಇತ್ತು. ಆಗ ಕೃಷ್ಣ ಹೇಳ್ದ, ಮೊದಲು ಆಂತರಿಕ ಯುದ್ಧವನ್ನು ಪರಿಹರಿಸು, ಆಗ ನೀನು ಹೊರಗಿನ ಯುದ್ಧವನ್ನು ಗೆಲ್ಲಬಹುದು. ಅದಕ್ಕೆ ಸ್ಟಡಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಗೀತಾ ಇಸ್ ನಾಟ್ ಅನ್ ಆಪ್ಷನ್, ಇಟ್ ಈಸ್ ಅ ಕಂಪಲ್ಷನ್. ಅಂಡ್ ಐ ಆಮ್ ಹ್ಯಾಪಿ ದಟ್ ಸರ್ ಹ್ಯಾಸ್ ಬ್ರಾಟ್ ಆಲ್ ಆಫ್ ಯು ಹಿಯರ್ ಟು ಇನ್ಸ್ಪೈರ್ ಯು ಇನ್ ದಿಸ್ ಡೈರೆಕ್ಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುರುಗಳೇ, ನೀವು ಹೇಳಿದ್ರಿ, ನಿಜಾನೇ ಹೇಳಿದ್ರಿ. ಮತ್ತು ಗುರುಗಳು ಹೇಳೋದು ಯಾವಾಗಲೂ ನಿಜಾನೇ ಆಗಿರುತ್ತೆ. ಅದೇ ಪ್ರಕಾರ ನಮ್ಮ ಮನಸ್ಸಲ್ಲಿ ಕೂಡ ಕೆಲವೊಂದಿಷ್ಟು ದ್ವಂದ್ವಗಳು ಇರಬಹುದು. ನನ್ನ ಹತ್ರನೂ ಪ್ರಶ್ನೆಗಳಿದ್ದಾವೆ ಗುರುಗಳನ್ನ ಕೇಳೋದಕ್ಕೆ. ಅದೇ ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳೋದಕ್ಕೆ ದಯವಿಟ್ಟು ಕೈ ಎತ್ತಿ. ಗುರುಗಳಿಗೆ ಕೇಳಬೇಕು ಅಂದರೆ, ಏನಾದರೂ ಕಾನ್ಫ್ಲಿಕ್ಟ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ ದಯವಿಟ್ಟು ಕೇಳಿ ಗುರುಗಳನ್ನ. ಒಂದು ಸ್ಥಿತಪ್ರಜ್ಞೆ, ನೀವು ಭಗವದ್ಗೀತೆ ಬಗ್ಗೆ ಹೇಳ್ತಿರೋ ಪ್ರಕಾರ ಅವ್ರು ಹೇಳಿದ್ರು, ಪ್ರಜಾಹಾತಿ ಯದಾ ಕಾಮಾನ್ ಸರ್ವನ್ ಪಾರ್ಥ ಮನೋಗತಾನ್ ಆತ್ಮನ್ಯೇ ಇವಾತ್ಮಾನ ತುಶ್ಚಾತ್ ಸ್ಥಿತಪ್ರಜ್ಞೆ ತದೋಚ್ಯತೆ. ನಾವು ಸ್ಥಿತಪ್ರಜ್ಞರಾಗಿ ಅಂತೂ ಇರಕ್ಕಾಗಲ್ಲ, ಆದ್ರೆ ಅದ್ರ ಅಕ್ಕಪಕ್ಕ ಹೋಗಕ್ಕೆ ಸಿಂಪ್ಲೆಸ್ಟ್ ವೇ ಏನಿರ್ಬೋದು ಗುರುಗಳೇ ಸಾಮಾನ್ಯ ಜನರಿಗೆ? ತುಂಬಾ ಒಳ್ಳೆ ಪ್ರಶ್ನೆ. ತುಂಬಾ ಅದ್ಭುತವಾದ ಪ್ರಶ್ನೆ Very ಕೇಳಿದ್ರು. ಇದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ABCD ಫಾರ್ಮುಲಾ. A ಫಾರ್ ಅಸೋಸಿಯೇಷನ್. ನಿಮ್ಮ ಹತ್ರ ಸತ್ಸಂಗ ಇದ್ದರೆ, ಸತ್ಸಂಗ ಅಂದರೆ ಅದೇ ಪ್ರಕಾರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ. ಈಗ ನೋಡಿ, ಸುಭಾಷ್ ಅವರು ಸರಿಯಾಗಿ ಅನುಕೂಲವಾಗಿ ಸತ್ಸಂಗದ ಅನುಸಾರ ವಸ್ತ್ರವನ್ನು ಹಾಕ್ಕೊಂಡು ಬಂದಿದ್ದಾರೆ ಅಲ್ವಾ? ಯಾಕೆಂದರೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರೋದ್ರಿಂದ ಮಾನಸಿಕ ಶುದ್ಧೀಕರಣ, ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡೋಕ್ಕೆ ಮತ್ತು ಜೀವನದಲ್ಲಿ ಎಂಥ ಪರ್ಪಸ್ ತರೋದು ಮತ್ತು ಪರ್ಸ್ಪೆಕ್ಟಿವ್ನ ಬದಲಾಯಿಸೋದು. ಹಾಗಾಗಿ ಇಡೀ ಜಗತ್ತಲ್ಲಿ 2 ಥರದ ಜನರಿದ್ದಾರೆ. ನೋವು ಪ್ರತಿಯೊಬ್ಬರ ಜೀವನದಲ್ಲಿದೆ. ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ದ ಪೇನ್. ಬಟ್ ದೇರ್ ಆರ್ ಓನ್ಲಿ 2 categories ಆಫ್ ಪೀಪಲ್. ಒನ್ ಹೂ ಗೋ ಥ್ರೂ ದ ಪೇನ್ ಆ್ಯಂಡ್ ದ ಸೆಕೆಂಡ್ ಒನ್ ಹೂ ಗೋ ಥ್ರೂ ದ ಪೇನ್ ಆ್ಯಂಡ್ ನೋ ದ ಪರ್ಪಸ್ ಬಿಹೈಂಡ್ ದಟ್ ಪೇನ್. ರೈಟ್. So we have all gathered here in the right association to understand pain is there. Could there be a purpose behind that pain? ಬೆಂಕಿ ಇದೆ, ಬೆಂಕಿನಲ್ಲಿ ನಾನು ಬೆರಳಿಟ್ರೆ ನೋವಾಗತ್ತೆ, ಆದರೆ ನೋವಿನ ಹಿಂದೆ ಕಾರಣ ಇದೆ. ನೋವು ಆಗದೆ ಹೋದರೆ ನನ್ನ ಬೆರಳು ಅಲ್ಲೇ ಕರ್ಗೋಗತ್ತೆ. ನೋವಾದರೆ ನಾನು ಬೆರಳನ್ನ ತೆಗೆದು ಬಿಡ್ತೀನಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಒಂದು ನೋವಿರುತ್ತೆ, ಅದ್ರ ಹಿಂದೆನೂ ಒಂದು ಕಾರಣ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಸತ್ಸಂಗ ಬೇಕಾಗತ್ತೆ. ಅಸೋಸಿಯೇಷನ್ ಬೇರೆ, ಬುಕ್ಸ್, ಬಿ ಫಾರ್ ಬುಕ್ಸ್. ಯಾವ ಗ್ರಂಥಗಳನ್ನು ನಾವು ಓದ್ತೀವಿ ಅದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಮಷೀನ್ ಈ ಥರ ಯಾಕೆ ಓಡ್ತಾ ಇದೆ ಅದನ್ನು ಹೇಳಲಾಗಿದೆ, ಅರ್ಥ ಮಾಡಿಸಲಾಗಿದೆ. ಇಲ್ಲಿ ನೀವು ಯೂನಿವರ್ಸಿಟಿಗೆ ಬಂದಿದ್ದೀರಾ, ಇಲ್ಲಿ ಬೇರೆ ಬೇರೆ ವಿಷಯದ ಬಗ್ಗೆ ಹೇಳಲಾಗ್ತಿದೆ. ಅದರಿಂದ ಅದ್ರ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಸಿ ಫಾರ್ ಕಂಟೆಂಪ್ಲೇಷನ್. ಯು ನೀಡ್ ಕ್ವಾಲಿಟಿ ಟೈಮ್ ಟು ಕಂಟೆಂಪ್ಲೇಟ್ ಆಲ್ ದಟ್ ಯು ಸ್ಟಡಿ. You have to have quality time to connect with Paramatma and understand the biggest enemy I have is my own ego. Thinking that I am the proprietor, I am the controller, I am the enjoyer. ನೀವು ಮೇಲ್ ನೋಡಿದ ತಕ್ಷಣ ನೀವು ಅರ್ಥ ಮಾಡ್ಕೋತೀರಾ ಯಾರೋ ಇದ್ದಾರೆ ಅಂತ. ಹೇಗೆ ಚಿಕ್ಕ ಮಗು ತನ್ನ ತಂದೆಯ ಕೈನ ಹಿಡಿದು ಎಷ್ಟು ಶಕ್ತಿಶಾಲಿ ಆಗಿಬಿಡ್ತಾನೆ, ಅವನಿಗನ್ಸತ್ತೆ ಇಡೀ ಜಗತ್ತಿಗೆ ನಾನು ಸವಾಲು ಹಾಕ್ತೀನಿ ಅಂತ.
ಅಂತ ಆತ್ಮವಿಶ್ವಾಸ ಬಂದ್ಬಿಡುತ್ತೆ ಇಂಥ ಕಂಟೆಂಪ್ಲೇಷನಿಂದ. ಮತ್ತು 4ನೇದು ಡಿ ಫಾರ್ ಡಯಟ್. ನಾನು ಮೊದಲು ಹೇಳಿದ್ನಲ್ಲ, ಸೊ ಇದು ABCD ಫಾರ್ಮುಲಾ ಅಳವಡಿಸ್ಕೊಂಡು ನೋಡಿ ಹೇಗೆ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ಧೈರ್ಯ ತಂದ್ಕೊಂಡು ಈ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಹೇಗೆ ಅರ್ಜುನನ್ ಮನಸ್ಸಲ್ಲಿ ಗೊಂದಲ ಓಡ್ತಾ ಇತ್ತೋ, ಏನಂದ್ರೆ ಇವರು ನನ್ನ ಪಿತಾಮಹ, ನನ್ನ ಗುರುಗಳು, ಇದು ದುರ್ಯೋಧನ್ ಮನಸ್ಸಲ್ಲೂ ಓಡ್ತಿರ್ಲಿಲ್ವಾ? ವೈ ಹಿ ಸೋ ಕ್ಲಿಯರ್ ಟು ವಿನ್ ದ ಬ್ಯಾಟಲ್ ಅಂಡ್ ಕಿಲ್ ದ ಪಾಂಡವಾಸ್? ಅಂದ್ರೆ ಅದು ಎಂತಹ ಸ್ಥಿತಿ? ನಾನು ಹೇಳಿದಾಗೆ 4 ಲೆವೆಲ್ಸ್ ಆಫ್ ಇಂಟೆನ್ಷನ್: ಫಿಯರ್, ಡಿಸೈರ್, ಡ್ಯೂಟಿ ಆ್ಯಂಡ್ ಲವ್. ದುರ್ಯೋಧನನ ಮನಸ್ಸಲ್ಲಿ ಇಷ್ಟು ಆಳವಾದ ಡಿಸೈರ್ ಇತ್ತು. ಯೋಧನ ಶಬ್ದದ ಅರ್ಥ ಏನು? ಒನ್ ಹೂ ಇಸ್ ಆಲ್ವೇಸ್ ಫೈಟಿಂಗ್ ಫಾರ್ ದ ರಾಂಗ್ ಕಾಸ್. ಯೋಧನ್ ಅಂದರೆ ಫೈಟಿಂಗ್, ಅಂದರೆ ತಪ್ಪು. ಯಾರು ತಪ್ಪು ಗುರಿಗೋಸ್ಕರ ಯಾವಾಗಲೂ ಯುದ್ಧದಲ್ಲಿ ಸಿದ್ಧರಾಗಿರ್ತಾರೆ. ವಾಟ್ ಈಸ್ ದಟ್ ರಾಂಗ್ ಕಾಸ್? ಹೌ ಟು ಪ್ರೊಟೆಕ್ಟ್ ಮೈ ಈಗೋ, ಹೌ ಟು ಮೇಂಟೈನ್ ಮೈ ನಂಬರ್ 1 ಪೊಸಿಷನ್. ದುರ್ಯೋಧನನ ಅರ್ಥ ಇದೇ ಆಗಿತ್ತು. ಅವನಿಗನ್ನಿಸ್ತಾ ಇತ್ತು ನನ್ನ ಮೇಲೆ ಯಾರು ಹೋಗಬಾರ್ದು ಅಂತ. ಮತ್ತು ಪಾಂಡವರನ್ನ ನೋಡಿ ಅಷ್ಟೊಂದು ಹೊಟ್ಟೆ ಕಿಚ್ಚಾಯಿತು. ಅವ್ರಿಗನ್ನಿಸ್ತು ಯಾವುದೇ ಪರಿಸ್ಥಿತಿಯಲ್ಲಿ ಪಾಂಡವರಿಗೆ ನಾವು ಜನಪ್ರಿಯ ಆಗೋದಕ್ಕೆ ಬಿಡಬಾರ್ದು. ಆಗ ಯುಧಿಷ್ಠಿರ ಬರೀ 5 ಊರನ್ನು ಕೇಳಿದ್ದ. ಆದರೆ ದುರ್ಯೋಧನನ ಬುದ್ಧಿ ಹೇಗೋಡ್ತು ಅಂದರೆ ಅವನು ಹೇಳ್ದ 5 ಊರನ್ನು ಯುಧಿಷ್ಠಿರನಿಗೆ ನಾನು ಕೊಟ್ಟರೆ, ಯುಧಿಷ್ಠಿರ ಎಷ್ಟು ನಿಯತ್ತಾದವನು ಅಂದರೆ, ಧರ್ಮರಾಜ ಎಷ್ಟು ಲೋಕಪ್ರಿಯ ಅಂದರೆ ಇಡೀ ಜಗತ್ತೇ ಬಂದು 5 ಊರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ 5 ಊರು ಅವನಿಗೆ ಸೂಜಿಯಷ್ಟು ಜಾಗನೂ ಕೊಡೋದಿಲ್ಲ ಅಂತ. ಮತ್ತು ಹೇಳಲಾಗ್ತಿತ್ತು ಅದು ಬೇಸಿಗೆ ಕಾಲದಲ್ಲಿ ಅಷ್ಟು ತಾಪ ಬೀಳ್ತಾ ಇದ್ರು ದುರ್ಯೋಧನ ತನ್ನ ಮೇಲೆ ಯಾರನ್ನು ಛತ್ರಿ ಹಿಡ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ. ಯಾಕೆ? ಅವನು ಅನ್ಕೊಂಡಿದ್ದ ಅವನ ಮೇಲೆ ಯಾರೂ ಇರಬಾರ್ದು ಅಂತ, ಇನ್ಕ್ಲೂಡಿಂಗ್ ಛತ್ರಿ. ಈ ಥರ ಅವನಿಗೆ ಅಹಂಕಾರ ಇತ್ತು. ಅದಕ್ಕೆ ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ದುರ್ಯೋಧನನ ಮನಸ್ಸು ಪೂರ್ತಿಯಾಗಿ ತಮೋ ಗುಣದಲ್ಲಿ, ರಜೋಗುಣದಲ್ಲಿ ಅವಿತ್ಕೊಂಡಿತ್ತು. ಮತ್ತು ಅವನ ಮನಸ್ಸಲ್ಲಿ ಈ ಅಭಿಮಾನ ಇತ್ತು, ನಾನೇ ಸರ್ವಶಕ್ತಿಶಾಲಿ ಅಂತ. ಅರ್ಥ ಆಯ್ತಾ? ಇದಕ್ಕೆ ಹೇಳ್ತಾರೆ ಅಹಂಕಾರದ ನಶೆ. ಇದು ಸಂಸ್ಕೃತದ ಶ್ಲೋಕವಿದೆ, ಮಧುಕ್ಲಿವಂಚ ಮಾಧ್ವಿಕೆ ಕೃತೆ ಕರ್ಮ ಶುಭಾಶುವೆ ಅಲ್ವಾ? ಭಕ್ತಾನಾಂ ಕರ್ಮಣಂ ಚೈವ ಸೂದನಂ ಮಧುಸೂದನ. ಅಂದರೆ ಮಧುವಿನ ಸೇವನೆ ಯಾರು ಮಾಡ್ತಾರೆ, ಮಧು ಸಿಹಿಯಾಗೂ ಇರುತ್ತೆ, ಮಧು ಮಾದಕವಾಗೂ ಇರುತ್ತೆ. ಹನಿ ಈಸ್ ಸ್ವೀಟ್, ಹನಿ ಈಸ್ ಇಂಟಾಕ್ಸಿಕೇಟೆಡ್. ಈಗೋದು ಇದು 2 ಎಫೆಕ್ಟ್ ಇದೆ. ಯಾರಾದರೂ ನಮ್ಮನ್ನ ಹೊಗಳಿದ್ರೆ, ಅಲ್ಲ ಇವನು ಎಂತ ಕೆಲಸ ಮಾಡಿದಾನೆ, ಯು ಆರ್ ದ ಬೆಸ್ಟ್, ಒಳಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಹೊರಗಿಂದ ಹೇಳ್ತಾರೆ ಓ ನೋ 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 ನಾಟ್ ಲೈಕ್ ದ್ಯಾಟ್. ಒಳಗಡೆನೆ ಅವನಿಗನ್ಸತ್ತೆ ಇವನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನನ್ನ. ಮತ್ತೆ ಮಾದಕ, ಇಂಟಾಕ್ಸಿಕೇಟಿಂಗ್. ಸೊ ದುರ್ಯೋಧನ ಹ್ಯಾಡ್ ಬಿಕಮ್ ಇಂಟಾಕ್ಸಿಕೇಟೆಡ್ ಬೈ ಹಿಸ್ ಈಗೋ. ನೀವು ಎಲ್ಲಾದರೂ ಇಂಟಾಕ್ಸಿಕೇಟೆಡ್ ವ್ಯಕ್ತಿನ ನೋಡಿದ್ರೆ ಅವನೊಳಗಡೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ಅವನಿಗೆ ಡೌಟೇ ಇರೋದಿಲ್ಲ. ಅವ್ನು ಟ್ರಕ್ ಬರ್ತಾ ಇದ್ದಾಗ ನೋಡಿ ಹೇಳ್ತಾನೆ ಮುಗಿಸ್ಬಿಡ್ತೀನಿ, ಟ್ರಕ್ನೇ ಮುಗಿಸ್ಬಿಡ್ತೀನಿ ಅಂತ. ಅರ್ಥ ಆಯ್ತಲ್ಲ? ದಟ್ ಈಸ್ ಅನ್ ಎಫೆಕ್ಟ್ ಆಫ್ ಇಂಟಾಕ್ಸಿಕೇಶನ್. ಸೊ ದುರ್ಯೋಧನನಿಗೆ ಸೋ ಕಾಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ವಾಸ್ ಕಮಿಂಗ್ ಬಿಕಾಸ್ ಆಫ್ ಇಂಟಾಕ್ಸಿಕೇಶನ್ ಆಫ್ ಹಿಸ್ ಫಾಲ್ಸ್ ಈಗೋ. ಅದೇ ಗುರುಗಳೇ, ನೀವೀಗ ABCD ಅಂತ 4 ವಿಷಯಗಳನ್ನ ಹೇಳಿದ್ರಿ. ಅಸೋಸಿಯೇಷನ್ ಮೊದಲನೇದು, ಅದೇ ನೀವು ಒಂದು ಮಂತ್ರನ ಹೇಳ್ಕೊಟ್ರಿ, ತುಂಬ ಚೆನ್ನಾಗಿದೆ. ಆದರೆ ಈ ಕಲಿಯುಗದಲ್ಲಿ ಗುರುಗಳೇ, ನಾನು ಈ ವ್ಯಕ್ತಿ ಜೊತೆ ಅಸೋಸಿಯೇಷನ್ ಮಾಡಬೇಕಾ, ಇವನ ಜೊತೆ ಮಾಡಬೇಕಾ, ಅವನ ಜೊತೆ ಮಾಡಬೇಕಾ, ಇವನ ಜೊತೆ ಮಾಡಬೇಕಾ, ಈ ರೀತಿಯಾಗಿ ಎಷ್ಟೋ ವಿಷಯಗಳಿದ್ದಾವೆ. ಅದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು? ಇಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಅಸೋಸಿಯೇಷನ್ನ ಕರೆಕ್ಟಾಗಿ ಮಾಡೋಕ್ಕಾಗೋದು. ಅದೇ ಸತ್ಸಂಗ ಕೂಡ ಒಳ್ಳೆ ವ್ಯಕ್ತಿಯಿಂದ ಕೇಳ್ತೀನಿ. ಇವತ್ತು ನೋಡ್ತಾ ಇದ್ದೀವಿ ಗುರುಗಳೇ, ನಾವು ಒಂದೊಂದು ಮಠಗಳು ಕೂಡ ಅವ್ರ ಜೊತೆಗೆ ಸಾವಿರಾರು ಕೋಟಿಯ ಸಂಪತ್ತಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನೀವೇ ಹೇಳಿದ್ರಿ 20 ಲಕ್ಷ ಮಂದಿರಗಳಿದ್ದಾವೆ ಅಂತ. ಅದೇ ಬಿಸ್ನೆಸ್ ರೂಪದಲ್ಲಿ ನೋಡಿದ್ರೆ ಇವತ್ತು ನಾವು ಧರ್ಮದ ರೂಪದಲ್ಲಿ ನಾವು ದೇಶದಲ್ಲಿ ಹೆಚ್ಚು ಕಡಿಮೆ 15 ಲಕ್ಷ ಕೋಟಿಯ ವ್ಯಾಪಾರ ಇದೆ ನೋಡಿ. ಮತ್ತು ತುಂಬ ಜನ ಯುವಕರು ಹೀಗೆ ಅಂದ್ಕೊಂಡಿದ್ದಾರೆ, ಅದೇನೆಂದರೆ ಈ ಮಠಗಳು ಏನಿದ್ದಾವೆ ಇವೆಲ್ಲ ಬಿಸ್ನೆಸ್ ಹೌಸ್ಗಳಿದ್ದಾಗೆ. ಇದೆಲ್ಲ ಯಾಕಾಗುತ್ತಂದರೆ ಜನಗಳು ತುಂಬ ಶ್ರದ್ಧೆಯಿಂದ ಅಸೋಸಿಯೇಷನ್ ಮಾಡಿಕೊಂಡ್ರು. ಗುರುಗಳು ಹೇಳಿದರು, ಶಿಷ್ಯಂದರೆ ನೀವು ಇದನ್ನು ಮಾಡಿ, ಮನೆ ಮುಂದೆ ಚಪ್ಪಲಿ ನೇತಾಕಿ, ಅಥವಾ ಅದನ್ನು ಮಾಡಿ ನೀವು, ಅಥವಾ ಇದನ್ನು ಮಾಡಿ ಅಂತ ಏನೋ ಹೇಳಿದ್ರೆ ಇದರಿಂದ ಒಳ್ಳೇದಾಗುತ್ತೆ ನಿಮಗೆ, ಇದರಿಂದ ನಿಮ್ಮ ಸಮಸ್ಯೆ ದೂರ ಆಗಿಬಿಡುತ್ತೆ. ವಾಸ್ತವದಲ್ಲಿ ಈ ರೀತಿ ಆಗಲ್ಲ. ಹೋಗ್ತಾ ಹೋಗ್ತಾ ಈ ಶ್ರದ್ಧೆ ಅನ್ನೋದು ಕಮ್ಮಿ ಆಗ್ತಾ ಹೋಯಿತು. ಆದ್ದರಿಂದ ನಮಗೊಂದು ಪ್ರಶ್ನೆ ಒಳಿಯುತ್ತೆ, ಅಸೋಸಿಯೇಷನ್ ಮಾಡಬೇಕು, ಆದರೆ ಯಾರ ಜೊತೆ ಮಾಡಬೇಕು, ಹೇಗೆ ಮಾಡಬೇಕು?
ತುಂಬ ಒಳ್ಳೆಯ ನೀವು ಪ್ರಶ್ನೆನ ಕೇಳಿದ್ರಿ ಸುಭಾಷ್ ಅವರೇ. ಸೊ ಎಲ್ಲದಕ್ಕಿಂತ ಮುಂಚೆ ನೀವು ಪಾಯಿಂಟ್ ತೆಗೆದಿದ್ದು ಟೆಕ್ನಾಲಜಿ ಬಗ್ಗೆ, ಹೌದು. ಮತ್ತು ಯುವ ಪೀಳಿಗೆ ಹೇಗೆ ಟೆಕ್ನಾಲಜಿ ಜೊತೆ ಸೇರಿಕೊಂಡಿದೆ, ಮತ್ತು ಒಂದು ಆಕಸ್ಮಿಕವಾದ ಆಕರ್ಷಣೆ ಕೂಡ ಇದೆ ಟೆಕ್ನಾಲಜಿ ಜೊತೆ. ಸೊ ಐ ವುಡ್ ಲೈಕ್ ಟು ಲಿವರೇಜ್ ದ ಅಡ್ವಾಂಟೇಜ್ ಆಫ್ ಟೆಕ್ನಾಲಜಿ ಟು ಹೆಲ್ಪ್ ದ ಯೂತ್ ಇಂಪ್ರೂವ್ ದೇರ್ ಡಿಸ್ಕ್ರಿಮಿನೇಷನ್. ಅಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಬೇಕಾ? ಈ ಅಸೋಸಿಯೇಷನ್ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ನ್ಯಾಚುರಲ್ ಇಂಟೆಲಿಜೆನ್ಸ್. ಓ ಹೌದಾ? ಅದೇ ಹೇಗೆ ಆನ್ಲೈನ್ನಲ್ಲಿ ಗೀತೆ ಒಂದು ಸಬ್ಜೆಕ್ಟ್ ಇದೆ ತನ್ನಲ್ಲಿ ತಾನು. ಸೊ ಒಂದಾಯಿತು ಫಿಸಿಕ್ಸ್ ಆಸ್ ಅ ಸಬ್ಜೆಕ್ಟ್, ಮ್ಯಾಥ್ಸ್ ಆಸ್ ಅ ಸಬ್ಜೆಕ್ಟ್ ಅಲ್ವಾ. ಇನ್ನೊಂದಾಯಿತು ಕೋಚಿಂಗ್ ಕ್ಲಾಸ್. ಸೊ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನ ಕಲಿಸೋ ಅಂಥ ಕೋಚಿಂಗ್ ಕ್ಲಾಸ್ಗಳು ಸಾವಿರಾರಾಗಿದೆ. ಹೌದು. ಮತ್ತು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ತನ್ನಲ್ಲೇ ತಾನು ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ಇವತ್ತು ಆನ್ಲೈನಿನ ಪ್ರಪಂಚದಲ್ಲಿ ಕೋಚಿಂಗ್ ಕ್ಲಾಸ್ ನಡೀತಾ ಇದೆ ಫಿಸಿಕಲ್. ಆದರೆ ವ್ಯಕ್ತಿಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಬೇಸಿಕ್ಸ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಏನಿದೆ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ. ನೀವು ಕೂತ್ಕೊಂಡು ಅರ್ಥ ಮಾಡ್ಕೋಬೋದು ಮತ್ತು ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಹಾಗಾಗಿ ನಾನು ಹೇಳ್ತೀನಿ, ಯಾರ್ಯಾರಿಗೆ ಬೇಕಾಗಿಲ್ಲ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಈ ಥರದ ವಿಭಿನ್ನ ಪ್ರಕಾರದ ಮಠಗಳಲ್ಲಿ ಹೋಗೋದು, ಎಲ್ಲಿವರೆಗೂ ಮನಸ್ಸಿನೊಳಗಡೆ ಪೂರ್ತಿಯಾಗಿ ಶ್ರದ್ಧೆ ಉತ್ಪತ್ತಿ ಆಗದೆ ಹೋದರೆ. ಶ್ರದ್ಧೆಯ ವಿಕಾಸಕ್ಕೋಸ್ಕರ ನೀವು ಗೀತೆಯ ಈ 5 ವಿಷಯವನ್ನು ವಿಶ್ಲೇಷಣವನ್ನು ಮಾಡಿ, ಅನಾಲಿಸಿಸ್ ಮಾಡಿ, ರಿಸರ್ಚ್ ಮಾಡಿ. ಇದಕ್ಕೋಸ್ಕರ ಆನ್ಲೈನ್ ರಿಸೋರ್ಸಸ್ ತುಂಬ ಇದೆ. ದೇವರು, ಜೀವಿಗಳು, ಪ್ರಕೃತಿ, ಕಾಲಕರ್ಮ 5 ಟಾಪಿಕ್ ಇದೆ. ಪ್ರಕೃತಿ ನೇಚರ್, ಕಾಲ ಟೈಮ್, ಕರ್ಮ ಆ್ಯಕ್ಷನ್, ಜೀವಿ ಆತ್ಮ, ಮತ್ತು ನಮ್ಮನ್ನೆಲ್ಲ ನಿಯಂತ್ರಣ ಮಾಡೋನು ಆ ಭಗವಂತ. ಪ್ರತಿ ಧರ್ಮದ ವ್ಯಕ್ತಿ 5 ತತ್ವಗಳನ್ನು ಒಪ್ತಾನೆ. ಈಗ ನೀವು ನನ್ನ ಕೇಳ್ಬೋದು, ಎಲ್ಲಿ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಮಾಡೋದು? ಆಗ ಪ್ರಭುಪಾದರು ಇಸ್ಕಾನ್ನ ಸಂಸ್ಥಾಪಕರು ಲಂಡನ್ ಹೋದಾಗ ಅಲ್ಲಿ ಒಬ್ಬ ಬ್ರಿಟಿಷ್ ರಿಪೋರ್ಟರು ಕೇಳಿದ್ರು, ಸ್ವಾಮಿ ನೀವು ಲಂಡನ್ ಯಾಕೆ ಬಂದಿದ್ದೀರಾ? ಆಗ ಪ್ರಭುಪಾದ ಅವರು ಹೇಳಿದ್ರು, ಬ್ರಿಟಿಷರು 300 ವರ್ಷದಿಂದ ಭಾರತದಿಂದ ಚಿನ್ನ, ಬೆಳ್ಳಿ, ವಜ್ರ, ರತ್ನಗಳನ್ನು ಲೂಟಿ ಮಾಡ್ಕೊಂಡು ಹೋದ್ರು. ಆದರೆ ಭಾರತದ ಅತ್ಯಮೂಲ್ಯ ರತ್ನವನ್ನು, ಭಗವದ್ಗೀತಾನ ಕದಿಯೋದನ್ನು ಮರ್ತ್ಬಿಟ್ರು. ಅದನ್ನು ಹೋಮ್ ಡೆಲಿವರಿ ಮಾಡೋದಕ್ಕೆ ಬಂದಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ಇಸ್ಕಾನಿನ ಭಕ್ತರು ವಿಶ್ವದಲ್ಲಿ 55 ಕೋಟಿ ಭಗವದ್ಗೀತೆನ ವಿತರಣೆ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ನಿಮ್ಮ ಮನೆಯಿಂದ ಹೊರಗಡೆ ಹೋಗಲೇಬೇಡಿ, ಮನೆಯಲ್ಲೇ ಇರಿ. ನಿಮ್ಮ ಮನಸ್ಸಲ್ಲಿ ಪೂರ್ತಿ ಶ್ರದ್ಧೆ ಇಲ್ಲ ಅಂದರೆ, ಮತ್ತೆ ಶಂಕೆ ಇದ್ದರೆ ಗೀತೆಯನ್ನು ಓದಿ. ಒಂದು ವೇಳೆ ಫಿಸಿಕಲ್ ಇಲ್ಲ ಅಂದರೆ ಇಷ್ಟು ಗ್ರಂಥಗಳ ಜೊತೆಗೆ ನಾವೆಲ್ಲ ಆನ್ಲೈನಲ್ಲಿ ರೆಪಾಸಿಟರಿ ಫ್ರೀ ಆಕ್ಸೆಸ್ನ ಚಾಲನೆ ಮಾಡಿದ್ದೀವಿ ಎಲ್ರಿಗೋಸ್ಕರ. www.vedabase.io ಇದರಲ್ಲಿ ಎಲ್ಲ ಗ್ರಂಥಗಳು ಒಂದೇ ಬಾರಿ ಸಿಕ್ಬಿಡುತ್ತೆ ನಿಮಗೆ ಆನ್ಲೈನಲ್ಲಿ. ನೀವು ಶಾಂತಿಯಿಂದ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ವಿಜ್ಞಾನವು ಅಷ್ಟೊಂದು ಕಾಂಪ್ಲೆಕ್ಸ್ ಇಲ್ಲ, ಸೈನ್ಸ್ ಮತ್ತು ಫಿಸಿಕ್ಸ್ ಥರ. ಶ್ರದ್ಧೆಯಿಂದ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಮಿನಿಮಮ್ ಕ್ವಾಲಿಫಿಕೇಷನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಸಬ್ಜೆಕ್ಟ್ನ ಸ್ವಲ್ಪ ನಾಲೆಡ್ಜ್ ಸಿಗಲಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಯಾರು ಸರಿಯಾದ ದಾರಿಲಿ ಹೇಳ್ತಾ ಇದ್ದಾರೆ, ಯಾರು ತಪ್ಪು ದಾರಿಲಿ ಹೇಳ್ತಾ ಇದ್ದಾರೆ. ಆ್ಯಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಯು ಹ್ಯಾವ್ ಟು ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ, ಬಿಕಮಿಂಗ್ ಅ ರೆಸ್ಪಾನ್ಸಿಬಲ್ ಕನ್ಸ್ಯೂಮರ್. ಯಾಕೆಂದರೆ ಮಾರ್ಕೆಟಲ್ಲಂತೂ ತುಂಬ ಇದೆ, ಆದರೆ ಕನ್ಸ್ಯೂಮರ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ನೀವು ಬೇಸಿಕ್ಸ್ನ ತಿಳ್ಕೊಳ್ಳಿ, ಅಂಧರಾಗಿ ಎಲ್ಲೆಲ್ಲೂ ಹೋಗಬೇಡಿ ನೀವು. ಯಾಕೆಂದರೆ ಇದು ಒಂದು ವಿಜ್ಞಾನವಾಗಿದೆ, ಆ ವಿಜ್ಞಾನವನ್ನು ಸರಿಯಾಗಿ ಹೇಳ್ಕೊಡ್ಲಾಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ. ತುಂಬ ಒಳ್ಳೆ ಮಾತು ಹೇಳಿದ್ರಿ ಗುರುಗಳೇ. ಆದರೆ ಕೆಲವೊಮ್ಮೆ ನಮ್ಮ ಬುದ್ಧಿ ಕೂಡ ಲಿಮಿಟೆಡ್ ಇರುತ್ತೆ ಈ ತರಹದ ವಿಷಯಗಳಲ್ಲಿ. ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗುತ್ತೆ. ಅದೇ ನೀವು ಏನು ಹೇಳಿದಿರೋ ಅದನ್ನು ಮನದಲ್ಲಿಟ್ಕೊಂಡು ನಾವು ಮುಂದುವರಿಯೋಣ. ಅದೇ ಗುರುಗಳೇ, ನೀವು ಮೊದಲು ಹೇಳ್ದ ಹಾಗೇನೆ ಗೀತೆಯಲ್ಲಿ ನಿಷ್ಕಾಮ ಕರ್ಮಯೋಗದ ಬಗ್ಗೆ ನೀವು ಬರೋಕ್ಕಿಂತ ಮುಂಚೆನೂ ನಾನು ಇವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ಅದೇ ಯಾವುದೇ ಕರ್ಮವನ್ನು ಮಾಡೋದಕ್ಕೆ ಇಚ್ಛೆನೇ ಇಲ್ಲ ಅಂತಂದರೆ, ಅದೇ ನನ್ನ ಇಚ್ಛೆ ಇದ್ದರೆ ಅದಕ್ಕೆ ನಾನು ಆ ಕೆಲಸನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಷ್ಕಾಮ ಕರ್ಮಯೋಗ ಅನ್ನೋದು ತುಂಬ ಕನ್ಫ್ಯೂಸಿಂಗು. ಬಿಸ್ನೆಸ್ಸಲ್ಲೂ ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದು ಕೂಡ ನನ್ನ ಕರ್ಮನೇ. ಆದರೆ ಅದರಲ್ಲಿ ದುಡ್ಡನ್ನು ಗಳಿಸೋ ಒಂದು ಇಚ್ಛೆ ಇರುತ್ತೆ. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿಯ ಪಾಲನೆ ಪೋಷಣೆಯ ಜವಾಬ್ದಾರಿ ಕೂಡ ನನ್ನ ಮೇಲಿರುತ್ತೆ. ಅದ್ರ ಜೊತೆಗೆ ನಮ್ಮ ಜೊತೆ 5,000, 6,000, 8,000, 10,000 ಜನ ಕೆಲಸ ಮಾಡ್ತಾರೆ. ಅವರ ಫ್ಯಾಮಿಲಿಯ ಲಾಲನೆ ಪಾಲನೆ ಕೂಡ ಆಗುತ್ತೆ. ಅದೇ ಈ ನಿಷ್ಕಾಮ ಕರ್ಮಯೋಗ ಏನು ಅಂದರೆ ತುಂಬ ಜನ ಏನೇನೋ ಹೇಳ್ತಾರೆ. ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ, ಅದನ್ನು ಅವರು ಪ್ರಾಕ್ಟಿಕಲ್ ಅಂತ ಅಂದ್ಕೊಳ್ಳೋದಿಲ್ಲ. ನೋಡಿ, ನಮ್ಗೆ ಈ ಮಾತನ್ನು ಒಪ್ಪಕ್ಕಾಗಲ್ಲ ಅಂತಾರೆ. ಆ ವಿಡಿಯೋನ ನೋಡಿ ಒಮ್ಮೆ. ನೋಡಿದ್ರೆ ಇದು ಪ್ರಾಕ್ಟಿಕಲ್ ಅಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾವೇನೇ ಕೆಲಸ ಮಾಡಿದ್ರು ನಮಗೆ ಅದಕ್ಕೆ ಏನಾದರೂ ಸಿಗಬೇಕು. ನಾವು ನಮ್ಮ ಕೆಲಸದ ಮೇಲೆ ಗಮನ ಕೊಡಬೇಕು. ಯಾಕಂದ್ರೆ ಪ್ರತಿಫಲ ಅನ್ನೋದನ್ನ ಪ್ರಭು ಶ್ರೀ ಕೃಷ್ಣನೇ ಕೊಡ್ತಾರೆ. ಯಾವುದೇ ವಿಷಯದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಅಂದ್ರೆ ನಮಗೂ ದುಃಖ ಕಮ್ಮಿ ಆಗುತ್ತೆ.
ಅದಕ್ಕಿಂತ ಕಮ್ಮಿ ಸಿಕ್ಕಿದ್ರೆ ನಾವು ರಿಯಲ್ ಲೈಫ್ನಲ್ಲಿ ಇದನ್ನ ನಿಜ ಅಂತ ಹೇಳ್ಬೋದು. ನೀವೇನಾದ್ರೂ ಸರೆಂಡರ್ ಮಾಡಕ್ಕಾದ್ರೆ ಮತ್ತದು ನಿಮ್ಗೆ ಅರ್ಥ ಆದ್ರೆ ನಿಮ್ಮ ಕಳೆದ ಜನ್ಮದ ಕರ್ಮವಿದೆಯಲ್ಲ ಅದರ ಕೆಟ್ಟ ಫಲವು ನಿಮಗೆ ಸಿಗೋದಿಲ್ಲ. ಕೆಲಸ ಮಾಡೋದು ಮುಖ್ಯ, ಪ್ರತಿಫಲ ಯಾವಾಗಾದ್ರೂ ಸಿಗ್ಬೋದು. ಎಲ್ಲಿವರೆಗೂ ಸರಿಯಾಗಿ ಕರ್ಮ ಮಾಡೋದಿಲ್ವೋ ಅಲ್ಲಿವರೆಗೂ ಪ್ರತಿಫಲ ಸಿಗಲ್ಲ. ಬೇರೆ ಬೇರೆ ಮಾತನ್ನ ಹೇಳ್ತಾ ಇದ್ದಾರೆ ಜನಗಳ ಗುರುಗಳೇ. ನೀವು ಸ್ವಲ್ಪ ಹೇಳಿ, ಈ ನಿಷ್ಕಾಮ ಕರ್ಮ ಅನ್ನೋದು ಎಷ್ಟು ಪ್ರಾಕ್ಟಿಕಲ್ ಇದು ಇವತ್ತಿನ ಯುಗದಲ್ಲಿ. ನಮಗೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ನಮ್ಮ ಬುದ್ಧಿನೇ ಚಿಕ್ಕದಾಗಿದೆ. ಅದಕ್ಕೆ ಯಾರಿಗಾದ್ರೂ ನಾನೇನಾದ್ರೂ ಮಾಡಬೇಕು ಅಂತ ಗೊತ್ತಾದ್ರೆ ಆಗ ನನಗೆ ಅದರಿಂದ ಲಾಭ ಸಿಗತ್ತೆ. ಯಾಕೆ ಮಾಡಬಾರ್ದು? ಅದೇ ಅವನು ಲಾಭ ಪಡ್ಕೊಳ್ಳೋದಕ್ಕೋಸ್ಕರ ಈ ಕೆಲಸನ ಮಾಡ್ತಿದ್ದಾನೆ. ನಾವೇನಾದ್ರೂ ಇದನ್ನ ಸಿದ್ಧಪಡಿಸಿದ್ರೆ, ನಿಷ್ಕಾಮ ಕರ್ಮಯೋಗವನ್ನ ಮಾಡಿದ್ರೆ ನನಗೆ ಅಂತತೋ ಗತ್ವ ಲಾಭ ಸಿಗತ್ತೆ. ಆಗ ನನ್ಗನ್ಸಲ ಯಾರು ಬೇಡ ಅಂತಾರೆ ಅಂತ ಅಲ್ವಾ? ಹೌದು. ನಿಷ್ಕಾಮ ಕರ್ಮಯೋಗ ಈಸ್ ಫೈನಲಿ ಪ್ರಾಫಿಟಬಲ್ ನಮಗೆ ಗೊತ್ತಾದ್ರೆ. ಯಾಕೆಂದ್ರೆ 365 ಡೇಸ್ ನಮ್ದು ನಡೆಯುತ್ತೆ. ಬ್ಯಾಲೆನ್ಸ್ ಶೀಟ್ ಇಯರ್ ಎಂಡ್ ಅವರು ಪ್ರಾಫಿಟ್ ತೋರಿಸ್ಬೇಕು ಅಂತಿದ್ದಾಗ ಮಧ್ಯದಲ್ಲಿ ಮೇಲೆ ಕೆಳಗೆ ಏನಾದರೂ ಆಗ್ಬಿಟ್ರೆ ಆಗ ನಮಗೇನು ಸಮಸ್ಯೆ ಇಲ್ಲ, ಕೊನೆಯಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟು ಕರೆಕ್ಟಾಗಿರುತ್ತೆ ಅಂತ ಗೊತ್ತಾದರೆ. ಅದೇ ಥರ ನಿಷ್ಕಾಮ ಕರ್ಮಯೋಗದಿಂದ ಏನು ಪ್ರಾಪ್ತಿಯಾಗತ್ತೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದಾನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧಿ ಅಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಹೇಳ್ತಾರೆ, ಒಂದು ಕರ್ಮ ಆ್ಯಕ್ಷನ್, ಇನ್ನೊಂದಿರತ್ತೆ ಯೋಗ. ನಾವು ಯಾವಾಗ ಕರ್ಮ ಯೋಗದ ಬಗ್ಗೆ ಮಾತಾಡ್ತೀವಿ, ಯೋಗದ ಒಳಗೆ 5 ಅಂಶಗಳ ಬಗ್ಗೆ ಮಾತಾಡ್ತೀವಿ. ಮೊದಲನೇದು ಆ್ಯಕ್ಷನ್ ಕರ್ಮ, ಎರಡನೇದು ನಾಲೆಡ್ಜ್ ಜ್ಞಾನ, ಮೂರನೇದು ರಿನನ್ಸಿಯೇಷನ್ ವೈರಾಗ್ಯ, ನಾಲ್ಕನೇದು ಮೆಡಿಟೇಷನ್ ಧ್ಯಾನ, ಐದನೇದು ಡಿವೋಷನ್ ಭಕ್ತಿ. ಈ 5 ಅಂಶಗಳನ್ನು ತಗೊಂಡು ಯಾವಾಗ ನಾವು ಒಂದು ಕೆಲಸವನ್ನು ಮಾಡ್ತೀವಿ ಆಗ ಆ ಕೆಲಸ ಕರ್ಮವಾಗೋದಿಲ್ಲ, ಅದು ಯೋಗವಾಗ್ಬಿಡತ್ತೆ. ಈಗ ನೀವು ಹೇಳ್ತೀರಾ, ಹಾಗಾದ್ರೆ ನನ್ನ ಜೀವನದಲ್ಲಿ ಇದರ ಪರಿಣಾಮ ಏನಾಗುತ್ತೆ? ಆಗ ನಿಮ್ಮಲ್ಲಿ ಎಷ್ಟು ಜನ ಸುಖ ಮತ್ತು ಸಂತೋಷವನ್ನು ಬಯಸ್ತೀರಾ? ಕೈ ಎತ್ತಿ. ಅಲ್ವಾ? ಸುಖ ಮತ್ತು ಸಂತೋಷ, ಸರಿನಾ? ಹಾಗಾಗಿ ಒಂದಿರತ್ತೆ ಪ್ರಾಪ್ತಿ ಸಂಪತ್ತು, ಮತ್ತೆರಡನೇದು ಸುಖ ಮತ್ತೆ ಸಂತೋಷ. ದೇವರು ಹೇಳ್ತಾರೆ, ಪ್ರಾಪ್ತಿ ಮತ್ತು ಸಂಪತ್ತಿನ ಜೊತೆಗೆ ನೀವೇನಾದರೂ ಜ್ಞಾನ ವೈರಾಗ್ಯ ಧ್ಯಾನ ಮತ್ತು ಭಕ್ತಿನ ಜೋಡಿಸ್ತೀರಾ, ಆಗ ಪ್ರಾಪ್ತಿ ಮತ್ತು ಸಂಪತ್ತು ಎಲ್ಲೂ ದೂರ ಹೋಗೋದಿಲ್ಲ. ಪ್ರಾಪ್ತಿ ಮತ್ತು ಸಂಪತ್ತು ಸಿಗತ್ತೆ, ಇರತ್ತೆ. ಆದರೆ ಜೊತೆಗೆ ನೀವು ಸುಖ ಮತ್ತು ಸಂತೋಷವನ್ನು ಜೀವನದಲ್ಲಿ ಜೋಡಿಸ್ಕೊಳ್ತೀರಾ. ಹಾಗಾಗಿ ಸ್ವಾದ ಒಂದು ಐಟಮ್ ಆಗಿರುತ್ತೆ, ಮತ್ತು ತುಷ್ಟಿ ಅದು ಇನ್ನೊಂದು ಅನುಭವವಾಗಿರುತ್ತೆ. ಹಾಗಾಗಿ ಇಲ್ಲಿ ಸರ್ ಹೇಳ್ತಾ ಇದ್ದಾರೆ, ನಿಷ್ಕಾಮ ಕರ್ಮಯೋಗವನ್ನು ನಾವು ಯಾಕೆ ಮಾಡಬೇಕು? ಅದು ಯಾಕೆ ಮಾಡಬೇಕಂದ್ರೆ ಅದರಿಂದ ಪ್ರಾಪ್ತಿ ಮತ್ತು ಸಂಪತ್ತು ಅದರಲ್ಲಿ ಯಾವುದು ಕಮ್ಮಿ ಆಗೋಲ್ಲ. ಆದರೆ ಯಾವಾಗ ನಾವು ಈ 4 ಮಾತುಗಳನ್ನು ಜೋಡಿಸ್ತೀವಿ, ಜ್ಞಾನ ವೈರಾಗ್ಯ ಧ್ಯಾನ ಭಕ್ತಿಯನ್ನು ಕರ್ಮದ ಜೊತೆ ಜೋಡಿಸ್ತೀವಿ, ಆಗ ಜೊತೆಯಲ್ಲಿ ಇನ್ನೂ 2 ಬೆನಿಫಿಟ್ ಸಿಗತ್ತೆ, ಸುಖ ಮತ್ತು ಸಂತೋಷ. ಈಗ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಸುಖ ಮತ್ತೆ ಸಂತೋಷವನ್ನು ಬಯಸ್ತೀರಾ? ಕೈ ಎತ್ತಿ. ಅದು ಎಲ್ರಿಗೂ ಬೇಕು ಗುರುಗಳೇ. ಸುಖ ಸಂತೋಷವನ್ನು ಬಯಸೋರು ನಿಷ್ಕಾಮ ಕರ್ಮಯೋಗವನ್ನ ಮಾಡೋದ್ರಿಂದ ಸುಖ ಮತ್ತೆ ಸಂತೋಷ ಫ್ರೀ ಗಿಫ್ಟ್ ರೂಪದಲ್ಲಿ ನಿಮಗೆ ಸಿಗತ್ತೆ. ಈಗ ಎಷ್ಟು ಜನ ನಿಷ್ಕಾಮ ಕರ್ಮಯೋಗ ಮಾಡಕ್ ಬಯಸ್ತೀರಾ? ಕೈ ಎತ್ತಿ. ಇಲ್ಲಿ ನೋಡಿ, ಪ್ರೂವ್ ಆಗೋಯ್ತು. ಧನ್ಯವಾದ ಗುರುಗಳೇ. ನೀವು ಹೇಳಿದ್ದೆಲ್ಲ ನಿಜ. ಆದರೆ ಅದೇ ನೀವು ಏನೋ ಹೇಳಿದ್ರಲ್ಲ, ಈ ಸನಾತನದ ಹೊಸ ವ್ಯಾಖ್ಯಾನವನ್ನು ಅದನ್ನು ನಾನು ಒಪ್ಕೊಂಡೆ, ಮತ್ತು ಇಲ್ಲಿರೋರು ಎಲ್ಲರೂ ಒಪ್ಕೊಂಡ್ರು ಅನಿಸುತ್ತೆ. ಆದರೆ ಗುರುಗಳೇ, ಸ್ವಲ್ಪ ಸಮಯ ಹಿಂದೆ ಅಂದರೆ ನಾವು ಓದಿರೋ ಹಾಗೆ ನಮ್ಮ ಶಾಸ್ತ್ರಗಳಲ್ಲಿ ಕೆಲವೊಂದು ಕಡೆ ಮಂದಿರ ಆಗಲಿ ಮೂರ್ತಿ ಆಗಲಿ ಇತ್ಯಾದಿಗಳ ವ್ಯಾಖ್ಯಾನ ಕೂಡ ಬರೋದಿಲ್ಲ, ಸುಮಾರು ಕಡೆ ಅಂದರೆ ಎಲ್ಲ ಕಡೆ. ಆದರೆ ಇವತ್ತು ಯಾವ ರೀತಿ ವಾತಾವರಣ ಇದೆ ಅಂದರೆ ಮಂದಿರಗಳಲ್ಲಿ ಪೂಜೆ ಮಾಡೋದೇ ದಟ್ ಈಸ್ ಈಕ್ವಲ್ ಟು ಸನಾತನ ಧರ್ಮ ಅಂದ್ಕೊಂಡಿದ್ದಾರೆ. ಇದನ್ನು ನೀವು ಸರಿ ಅಂತೀರಾ ಅಥವಾ ಇನ್ನೇನಾದರೂ ಮತಭೇದ ಅಥವಾ ಹೀಗೆ ಹಾಗೆ ಅನ್ನೋದೇನಾದರೂ ಇದೆಯಾ ಜನರ ಪ್ರಕಾರ? ಕರೆಕ್ಟ್. ಬೇಸಿಕಲಿ ಸನಾತನ ಧರ್ಮದ ಪರಿಭಾಷೆ ಏನು ಅಂದರೆ, ಈ ಜೀವ ಸನಾತನವಾಗಿದೆ, ಭಗವಂತ ಸನಾತನ, ಜೀವ ಮತ್ತೆ ಭಗವಂತನ ಮಧ್ಯೆ ಏನು ಸಂಬಂಧ ಇದೆ ಆ ಸೇವೆಯ ಸಂಬಂಧ ಕೂಡ ಸನಾತನನೇ. ಆ ಸಂಬಂಧವನ್ನು ಸ್ಥಾಪಿತಗೊಳಿಸೋದಕ್ಕೆ 9 ರೀತಿಯನ್ನ ಶ್ರೀಮದ್ ಭಾಗವತ್ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಶ್ರವಣಂ, ಕೀರ್ತನಂ,
ವಿಷ್ಣು ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9ರಲ್ಲಿ ಒಂದಿರೋದು ಅರ್ಚನಂ. ಎಸ್. ಯಾವುದು? ಅರ್ಚ ವಿಗ್ರಹದ ಆರಾಧನೆ. ಸೊ ಈ 9ರಲ್ಲಿ ಅರ್ಚ ವಿಗ್ರಹದ ಆರಾಧನೆಯಲ್ಲಿ ನಿಮ್ಮ ಶ್ರದ್ಧೆ ಇದ್ದರೆ, ಮತ್ತೆ ನೀವು ಭಗವಂತನ ಜೊತೆ, ದೇವ್ರ ಜೊತೆ ನಿಮ್ಮ ಸಂಬಂಧವನ್ನ, ಸನಾತನ ಸ್ಥಾಯಿ ಸಂಬಂಧವನ್ನ ಸ್ಥಾಪನೆ ಮಾಡೋದಕ್ಕೆ ಅರ್ಚ ವಿಗ್ರಹದ ಮಾಧ್ಯಮದ ಮೂಲಕ ನೀವು ಹೋಗಬೇಕು ಅನ್ಕೊಂಡ್ರೆ ಒಳ್ಳೆ ವಿಷಯ. ಶ್ರವಣ ಮಾಡಿ, ಹೇಗೆ ಪರೀಕ್ಷಿತ ಮಹಾರಾಜರು ಶ್ರವಣ ಮಾಡಿದ್ರು, ಕೀರ್ತನಂ ಸುಖದೇವ್ ಗೋಸ್ವಾಮಿ ಕೀರ್ತನಂ ಮಾಡಿದ್ರು, ವಂದನೆ ಭಗವಂತನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ, ಅಥವಾ ನೀವು ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಈ ಎಲ್ಲ ರೀತಿಗಳು ವಂದನೆ ಆಗತ್ತೆ. ಇದೆಲ್ಲನೂ ಸರಿನೇ, ಬೋನಫೈಡ್ ಆಗಿದೆ. ಆದರೆ ಯಾಕೆಂದರೆ ಇವತ್ತು ಶಿಕ್ಷಾ ಪ್ರಣಾಳಿಕೆಯಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಸಿಲೆಬಸ್ ಸನಾತನ ಧರ್ಮವನ್ನು ಕುರಿತಿಲ್ಲ, ಜಾಗರೂಕತೆ ಕಮ್ಮಿ ಇದೆ. ಇಷ್ಟೊಂದು ವಿವಿಧತೆಯನ್ನು ತಗೊಂಡು ಜನರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಹಾಗಾಗಿ ಈ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋ ಬದಲಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅನ್ಕೋತಾರೆ ಏನಾದರೂ ನಾನು ಮಾಡಬೇಕು ಅಂತ. ಕನಿಷ್ಠ ಪಕ್ಷ ನೀವು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. 9 ಕೂಡ ಒಪ್ಕೊಂಡ್ವಿ ಅಂದ್ರೆ ಯಾಕೆಂದ್ರೆ ಏನು ಮಾಡೋದು? ಎಷ್ಟೊಂದು ನೀವು ಫೆಸಿಲಿಟೀಸ್ನ ಕೊಡ್ತೀರಾ ಜನರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಆಗ ನಿಮ್ಮ ಹತ್ರ ಇಷ್ಟೊಂದು ಮೀಡಿಯಾ ಚಾನೆಲ್ಸ್ಗಳಿದೆ. ಈ ಮೀಡಿಯಾದ ಮಾಧ್ಯಮದಿಂದ ಗೀತೆ, ಭಾಗವತ, ಪುರಾಣ ಈ ಎಲ್ಲ ವಿದ್ಯೆಗಳನ್ನ ಸಿಸ್ಟಮ್ಯಾಟಿಕಲಿ ಪ್ರೆಸೆಂಟ್ ಮಾಡೋದಕ್ಕೆ ಕೋರ್ಸಸ್ ಶುರು ಮಾಡ್ತೀರಾ. ಖಂಡಿತವಾಗ್ಲೂ. ಹಾಗಾಗಿ ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೆ ಅಷ್ಟು ಜಾಸ್ತಿ ಇದು ಎಲ್ಲ ಪ್ರಕಾರದ ವಿಧಿವಿಧಾನದ ಪ್ರತಿ ಆಕರ್ಷಿತರಾಗ್ತಾರೆ. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಜಾಗರೂಕರಾಗಿದ್ದಾರೆ, ಆಸ್ತಿಕರಾಗಿದ್ದಾರೆ, ಮತ್ತೆಲ್ಲ ತಿಳ್ಕೋಬೇಕು ಅಂತಿದ್ದಾರೆ. ಎಷ್ಟು ಫೆಸಿಲಿಟಿನ ಕೊಡ್ತೀರಾ ಅಷ್ಟು ದೇ ವಿಲ್ ಬಿ ಲೈಕ್ ಅ ಫಿಶ್ ಕಮಿಂಗ್ ಬ್ಯಾಕ್ ಟು ವಾಟರ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಗುರುಗಳೇ, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಋಣ ನನ್ನ ಮೇಲೆ ಇರಲಿ. ನಾನು ಆಭಾರಿಯಾಗಿದ್ದೀನಿ. ಐ ವಾಂಟ್ ಟು ಕಂಗ್ರಾಚುಲೇಟ್ ಯು. ನೀವು ಇಷ್ಟೊಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದೀರಾ. ಸ್ಪ್ರೆಡ್ ಮಾಡಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಡ್ತಿದ್ದೀರಾ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಯದ್ ಯದ್ ಆಚರಿತಿ ಶ್ರೇಷ್ಠಸ್ ತತ್ತದ್ ಏವೇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಹೇಗೆ ಸಮಾಜದ ಪ್ರತಿಷ್ಠಿತ ಜನರು ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿಗಳು ಅದನ್ನೇ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ ಮ್ಯಾನ್ ಈ ಪ್ರಕಾರ ಧರ್ಮದಲ್ಲಿ ಆಸಕ್ತಿ ತೋರಿಸ್ತಾರೆ, ಧರ್ಮದ ಪ್ರಚಾರದಲ್ಲಿ ಸಹಾಯಕರಾಗ್ತಾರೆ, ನಿಮಿತ್ತರಾಗ್ತಾರೆ. ತುಂಬಾ ಒಳ್ಳೆ ಜ್ವಲಂತ ಉದಾಹರಣೆಯನ್ನು ಪ್ರಸ್ತುತ ಮಾಡ್ತಿದ್ದೀರಾ. ಐ ವಿಲ್ ಕಂಗ್ರಾಚುಲೇಟ್ ಯು ಫಾರ್ ಯೂಸಿಂಗ್ ದಿಸ್ ಮೀಡಿಯಾ ಫಾರ್ ದಿಸ್ ಪರ್ಪಸ್. ನೋಡಿ ಗೆಳೆಯರೆ, ನಾವು 3ನೇ ಎಪಿಸೋಡಲ್ಲಿ ಧರ್ಮದ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಈ 3 ಪ್ರಭಾವಿ ವ್ಯಕ್ತಿಗಳ ವ್ಯಾಖ್ಯಾನಗಳು ಕೂಡ ಬೇರೆ ಬೇರೆ ಆಗಿದ್ವು, ಬೇರೆ ರೀತಿಯಲ್ಲೇ ಹೇಳಿದ್ರು. ನಾ ಇದನ್ನೆಲ್ಲ ನೋಡಿದ ಮೇಲೆ ಏನು ಅನ್ಕೋತೀನಿ ಅಂತಂದರೆ, ಅದೇ ನಮ್ಮ ಪ್ರಕೃತಿಯಲ್ಲಿ ಏನು ನಿಯಮ ಇದೆಯೋ ಅದನ್ನು ಪಾಲನೆ ಮಾಡೋದು ಅದೇ ಧರ್ಮ ಕೂಡ. ಈ ಧರ್ಮ ಅನ್ನೋದು ಸಾರ್ವಜನಿಕ. ಅದನ್ನು ಯಾವುದೇ ವ್ಯಕ್ತಿ ಬೇರೆ ಯಾವುದೋ ಪ್ರಾರ್ಥನೆಯ ಪದ್ಧತಿಯನ್ನು ಒಪ್ಕೊಂಡ್ರು ಕೂಡ, ಆದರೆ ಧರ್ಮ ಒಂದೇ ಇರೋದು. ಅದಕ್ಕೋಸ್ಕರನೇ ಧರ್ಮ ಅನ್ನೋದು ಸನಾತನ. ಸನಾತನ ಅನ್ನೋದು ಬರೀ ಹಿಂದೂಗಳದಷ್ಟೇ ಅಲ್ಲ, ಬರೀ ಭಾರತದಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿರೋ ಎಲ್ಲ ಹಿಂದೂಗಳು ಕೂಡ, ಬೇರೆ ಸಮಾಜದ ಬೇರೆ ಧರ್ಮದವರಿಗೂ ಕೂಡ ಏನು ಹೇಳಬೇಕು ಅಂತಂದರೆ, ಬಂಧುಗಳೇ ನೀವು ಬನ್ನಿ, ಈ ಧರ್ಮ ಅನ್ನೋದು ಸನಾತನ. ನಾವು ಒಬ್ರಿಗೊಬ್ರು ಸಹಕರಿಸಬೇಕೆ ಹೊರತು ಜಗಳ ಆಡಬಾರ್ದು. ಇದರಿಂದ ಜಗತ್ತಿಗೆ ಒಳ್ಳೆಯದಾಗತ್ತೆ.